ಹೆಸರೇ ಹಾಗೆ ಸತ್ಯವಾನ ಸಾವಿತ್ರಿ ಅಂದರೆ ಮುಗಿದೋಯ್ತು. ಅವಳ ಎಲ್ಲ ಕಡೆ ಏನಂತಾರೆ ಅಂದರೆ ಮಾಡಿ 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 ಅಂತ ಹೀಗೆ ಹೇಳ್ತಾರೆ ಅಷ್ಟೇ. ಆದರೆ ಅದಕ್ಕೆ ಕಾರಣ ಏನು ಅಂತ ಹೇಳದೇ ಇದ್ದಾಗ ಸಿಟ್ಟು ಬರುತ್ತೆ. ನಾವೇನು ಕೆಲಸಕ್ಕಿರೋರಾ ಅಂತ. ಅದು ಕೆಲಸದ ಪ್ರಶ್ನೆ ಅಲ್ಲ. ನಮ್ಮ ಕರ್ತವ್ಯ ಮಾಡಿದರೆ ತನ್ನಿಂದ ತಾನೇ ಬೇರೆ ಇಡೀ ವ್ಯವಸ್ಥೆ ಸರಿ ಹೋಗುತ್ತೆ. ಯಾರೋ ಒಬ್ಬರಿಗೆ ಅದರ ಅಂಶ ಬೇರೆ ರೀತಿಯಿಂದ ಬದುಕು ತಿರುಗ್ಬೋದು. ಇಲ್ಲ ವೈದ್ಯಕೀಯ ಸೇವೆನೋ ಇನ್ಯಾವುದೋ ಒಂದು ವಿಷಯದಲ್ಲಿ ಒಬ್ಬರು ತೊಡಗಿ ಬೇಡ ಅಂತ ಹೇಳೋದಿಲ್ಲ. ಆದರೆ ಮಕ್ಕಳ ಮೇಲೆ ಬರ್ಡನ್ನು, ಮನೆಯ ಸಂಸಾರದ ಮೇಲೆ ಒತ್ತಡ, ಅಥವಾ ಕುಟುಂಬದ ಎಲ್ಲ ಸಂಬಂಧಗಳು ಕಳಚಿ ಹೋಗುವಂಥ ರೀತಿಯಲ್ಲಿ ಆಗಿ ಇದರಲ್ಲೇನೋ ಒಂದು ಸಾಧನೆ ಮಾಡ್ತೇನೆ ಅಂತ ಹೋಗಿ ಕೊನೆಗೆ ಇದು ಇಲ್ಲ ಅದು ಇಲ್ಲ ಅಂತ ಆದರೆ ಅದು ಆಗಬಾರ್ದು. ಹಾಗಾಗಿ ಎಲ್ಲರಿಗೂ ಒಂದು ನಿಯಮದಂತೆ ನಾವು ಇವತ್ತು ಏನು ಮಾತಾಡಲಿಕ್ಕೆ ಹೋಗ್ತೇವೆ ಅದು ತುಂಬ ಅಪಾಯಕಾರಿ. ಅವಳು ಹೇಳ್ತಾಳೆ, ನನಗೆ ನನ್ನ ಬಗ್ಗೆ ನನಗೆ ಚೆನ್ನಾಗಿ ನಮ್ಮ ಅಮ್ಮನ ಮಾತಿನಿಂದ ಎಚ್ಚರ ಉಳಿದಿದೆ. ಅದರಿಂದಾಗಿ ನಾನು ರಾಮಚಂದ್ರನ ಜೊತೆಗೆ ಬರುವಂತಾಯಿತು. ರೋಹಿಣೀಂ ನ ವಿನಾಚಂದ್ರಂ ಮುಹೂರ್ತಮಪಿ ದೃಶ್ಯತೆ. ರೋಹಿಣಿ ಹೇಗೆ ಚಂದ್ರನನ್ನು ಹೊರತುಪಡಿಸಿ ಒಂದು ಕ್ಷಣವೂ ಇರುವುದಿಲ್ಲವೋ ಹಾಗೆ ರಾಮನ ಜೊತೆಗೆ ನಾನು ಸೀತೆ ಯಾವತ್ತೂ ಬಿಟ್ಟು, ಅದು ಛಾಯೇವಾನುಗತ ಸದಾ, ನೆರಳಿನಂತೆಯೇ ನಾನು ರಾಮನನ್ನು ಅನುಸರಿಸ್ತೇನೆ. ರಾಮನನ್ನು ನೆರಳು ಬಿಟ್ಟಿರುವುದಿಲ್ಲ ಹೇಗೋ ಹಾಗೆ ನಾನು ರಾಮನ ಜೊತೆಗೆ ಇರುವವಳು. ಆಗ ಅವಳು ಬಹಳ ಪ್ರೀತಿಯಿಂದ ಗಟ್ಟಿಯಾಗಿ ಅವಳನ್ನು ಕೈಯಲ್ಲಿ ಹಿಡಿದು ಅಪ್ಪಿಕೊಳ್ತಾಳೆ. ತತಃ ಅನಸೂಯ ಸಂಹೃಷ್ಟ ಶ್ರುತ್ವಾ ಉಕ್ತಂ ಸೀತೆಯಾವಚಃ ಶಿರಸಿ ಆಗ್ರಾಯ. ನೆತ್ತಿಯನ್ನು ಗಟ್ಟಿಯಾಗಿ ಸ್ಮೆಲ್ ತಗೊಳ್ತಾಳೆ, ಮೂಸುವುದು ಅಂತ. ನಮಗೆ ಇವತ್ತು ಈ ರೀತಿಯಾದ ಪ್ರೀತಿಯ ಅಭ್ಯಾಸ ಇಲ್ಲ, ಗೊತ್ತಾಗೋದಿಲ್ಲ. ಯಾಕೆಂದರೆ ನಮಗೆ ಶೇಕ್ ಹ್ಯಾಂಡ್ ಕೊಟ್ಟ ಅಭ್ಯಾಸ ಅಥವಾ ದೂರದಲ್ಲಿ ಹೋಗಿ ಬನ್ನಿ ಅಂತ ಅಲ್ಲಿಂದಲ್ಲಿ ದಾರಿ ಕಳಿಸ್ಕೊಂಡ್ರೆ ಸಾಕು ಅಂತ ಯೋಚನೆ ಮಾಡ್ತೇವೆ. ಆದರೆ ಶಿರಸ್ಯಾಗ್ರಾಯ ಚೋವಾಚ ಮೈಥಿಲೀಂ ಹರ್ಷಯಂತ್ಯುತ. ಅತ್ಯಂತ ಸಂತೋಷದಿಂದ ಮೈಥಿಲಿಯನ್ನು ಕುರಿತು ಮತ್ತೆ ಕೆಲವು ಮಾತುಗಳನ್ನು ಆಡ್ತಾಳೆ. ಆಗ ಕೆಲವು ಆಶೀರ್ವಾದಗಳನ್ನು ಮಾಡ್ತೇನೆ ನಾನು ಅಂತ ಹೇಳ್ತಾಳೆ. ಅದನ್ನು ಸೀತೆ ತುಂಬ ಸಂತೋಷದಿಂದ ಸ್ವೀಕರಿಸ್ತಾಳೆ. ಏನು ಆಶೀರ್ವದಿಸಿದ್ಲು ಅಂತ ಮತ್ತೆ ನಾಳೆಯ ತರಗತಿಯಲ್ಲಿ ಸೇರಿದಾಗ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ವ್ಯಾಖ್ಯಾ ಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನ ಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಷಧೇರಂಶುಭಿಃ ಪ್ಲಾವಯನ್ ಮಾಂ ಆವಿರ್ಭೂಯಾದನಘಮಹಿಮಾ ಮಾನಸೇ ವಾಗಧೀಶಃ ಧ್ಯಾಯೇದಿಂದೀವರಾಭಂ ನಿಜಕರಕಮಲೆ ದಕ್ಷಿಣೇ ದಂಡಮಗ್ರ್ಯಂ ಸವ್ಯೇ ಪಾಶಂ ದಧಾನಂ ಜಘನತಟಕತೆ ರೂಪ್ಯಪೀಠಾಲಯಸ್ಥಂ ಕಾಂಚೀ ಗ್ರೈವೇಯಹಾರಾಂಗದಕಟಕಕಿರೀಟಾಂಗುಲೀಯಾಂಘ್ರಿಭೂಷಾ ಕರ್ಣಾಕಲ್ಪೋಜ್ವಲಾಂಗಂ ಯದುಕುಲತಿಲಕಂ ಕೃಷ್ಣಂ ಇಷ್ಟಾರ್ಥಸಿದ್ಧ್ಯೈ. ನಮಸ್ತೆ ಪ್ರಾಣೇಶ ಪ್ರಣತ ವಿಭವ ಯಾವ ನಿಮಗ ನಮಃ ಸ್ವಾಮಿನ್ ರಾಮಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀವನ್ಮಧ್ವ ಪ್ರದಿಶ ಸುದೃಶನ್ನೋ ಜಯ ಜಯ. ರಮಾಪತಿಂ ಪೂರ್ಣಗುಣಂ ಮುಕುಂದಂ ವ್ಯಾಸಂಚ ವಿಜ್ಞಾನ ಸಹಸ್ರಭಾನುಂ ಪೂರ್ಣಪ್ರಬೋಧಂಚ ಸುತತ್ವದೀಪಂ ಕ್ರಮಾದ್ಗುರುಂಶ್ಚ ಪ್ರಣಮಾಮಿ ಮೂರ್ಧ್ನಾ. ಸರ್ವೇಂದ್ರಿಯಾಭಿಮಾನಿಸ್ಥ ಮುಖ್ಯಪ್ರಾಣಸ್ಥ ವಿಷ್ಣುನಾ ಪ್ರೇರಿತ ಶ್ರೀಶತುಷ್ಟ್ಯರ್ಥಂ ಕರಿಷ್ಯೇ ಕರ್ಮ ಚಾಖಿಲಂ. ವಾಲ್ಮೀಕೇರ್ಗೌಃ ಪುನೀಯಾನ್ನಃ ಮಹೀಧರಪದಾಶ್ರಯಾ ಯದ್ದುಗ್ಧಮುಪಜೀವಂತಿ ಕವಯಸ್ತರಣಕಾ ಇವ ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ಅಣ್ಣನ ಅನುಜ್ಞೆಯನ್ನು ಹೊತ್ತು ಭರತ ಪಾದುಕೆಯನ್ನು ಅಯೋಧ್ಯೆಗೆ ತಂದಿದ್ದಾನೆ. ಅದನ್ನೇ ಪಟ್ಟಾಭಿಷಿಕ್ತನನ್ನಾಗಿಸಿ ಅದರ ಮುಂದೆ ನಿಂತು ಪ್ರತಿಯೊಂದು ಆಗುಹೋಗುಗಳನ್ನು ಒಪ್ಪಿಸಿಯೇ ಮುಂದೆ ನಿರ್ಣಯವನ್ನು ಉಳಿದವರಲ್ಲಿ ಹೇಳಿಕೊಳ್ಳುತ್ತಾ ಇದ್ದ. ಅಂದರೆ ಅಣ್ಣನೇ ನಿಂತು ಈ ರಾಜ್ಯಭಾರ ಮಾಡ್ತಾ ಇದ್ದಾನೆ ಎನ್ನುವ ಪೂರ್ಣವಾದ ಶ್ರದ್ಧೆಯಿಂದ ಆ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾನೆ. ಇತ್ತ ರಾಮಚಂದ್ರನಿಗೆ ಋಷಿಮುನಿಗಳ ಮುಖದಲ್ಲಿ ಕಾಣುವ ದುಗುಡಕ್ಕ ಏನಾಗಿರಬಹುದು ಅಂತನ್ನುವ ಪ್ರಶ್ನೆ ಹುಟ್ಟಿತು. ಅವರು ಕೊಟ್ಟ ಕಾರಣ ರಕ್ಕಸರ ಉಪಟಳ ಹೆಚ್ಚುತ್ತಾ ಇದೆ ಅಂತ. ಅದು ಒಂದು ಹೌದು. ಅದರ ಜೊತೆಗೇ ಈ ನಾಡಿನ ಜನ ಬಂದು ಹೋದ ಕಾರಣ
ಅಲ್ಲಿಯ ಎಲ್ಲ ಪರಿಸರವು ಒಂದು ರೀತಿಯಲ್ಲಿ ಅಶುಚಿಗೊಂಡಿತ್ತು. ಅಶುಚಿ ಅಂದರೆ ಅವುಗಳು ಓಡಾಡಿ ಎಲ್ಲ ಧ್ವಂಸಗೈದಿದ್ದಾವೆ. ಮತ್ತು ರಾಮನನ್ನು ಹುಡುಕಿಕೊಂಡು ಬರುವಂತಹ ಜನರ ಸ್ಥಿತಿ ಅದು ಋಷಿಗಳಿಗೆ ತಮ್ಮ ಏಕಾಂತಕ್ಕೆ ಭಂಗ ತರುತ್ತೆ ಅಂತ ಅರಿವಾಯಿತು. ಅದಕ್ಕೋಸ್ಕರ ಅಲ್ಲಿಂದ ಹೊರಟಿದ್ದಾನೆ. ಜೊತೆಗೆ ಅವನೂ ಕೂಡ ಇದೇ ಜಾಗದಲ್ಲಿ ಭರತ, ಇದೇ ಜಾಗದಲ್ಲಿ ಕೈಕೇಯಿ ಕೌಸಲ್ಯ ಎಲ್ಲ ನಿಂತು ಮಾತಾಡಿದ್ದು, ಗುರುಗಳು ಕರೆದದ್ದು ಎಲ್ಲ ನೆನಪಾಗಿ ಮತ್ತೆ ಅಯೋಧ್ಯೆ ಕಡೆಗೆ ಗಮನ ಹೋಗುತ್ತೆ. ನಾವು ಯಾವ ಕಾರಣಕ್ಕಾಗಿ ಅರಮನೆಯನ್ನು ತೊರೆದು ವನದಲ್ಲಿ ನೆಲೆಸಿದ್ದೆವೋ ಅದರ ಪೂರ್ಣವಾದ ತೊಡಗಿಸಿಕೊಳ್ಳುವಿಕೆ ಆಗುವುದಿಲ್ಲ ಅಂತ ಭಾವಿಸಿ ಆಶ್ರಮವನ್ನು ಬಿಟ್ಟು, ಅವರು ಚಿತ್ರಕೂಟದಲ್ಲಿ ಎಲ್ಲಿದ್ದರೋ ಅಲ್ಲಿಯ ಜಾಗವನ್ನು ಬಿಟ್ಟು ಹೊರಕ್ಕೆ ಹೊರಡುವಾಗ ದಾರಿಯಲ್ಲಿ ಒಂದು ಆಶ್ರಮ ಸಿಕ್ಕಿತು, ಅತ್ರಿ ಮುನಿಗಳ ಆಶ್ರಮ. ಅಲ್ಲಿ ಅತ್ಯಂತ ಜರ್ಜರಿತವಾದ ಶರೀರವುಳ್ಳಂತಹ ಅತ್ರಿ ಮಹರ್ಷಿಗಳು ಮತ್ತು ಅವನ ಮಡದಿಯಾದಂತಹ ಅನಸೂಯಾದೇವಿ ಇಬ್ಬರೂ ಕೂಡ ಎದುರುಗೊಂಡು ಆತ್ಮೀಯವಾಗಿ ಅವರನ್ನು ತಮ್ಮ ಆಶ್ರಮಕ್ಕೆ ಬರಮಾಡಿಕೊಳ್ತಾರೆ. ಇವಳು ಅನಸೂಯ ಅಂತ ಪರಿಚಯ ಮಾಡಿಕೊಟ್ಟು ಸೀತೆಗೆ ನಮಸ್ಕಾರ ಮಾಡಲಿಕ್ಕೆ ಹೇಳು ಅಂತ ರಾಮನಿಗೆ ಅತ್ರಿ ಮಹರ್ಷಿಗಳು ಹೇಳ್ತಾರೆ. ರಾಮ ಮಗನಂತೆ ಕಂಡ ಅತ್ರಿಗೆ, ಯಾಕೆಂದರೆ ಈ ಹಿಂದೆ ಮಗನನ್ನಾಗಿಯೇ ಭಗವಂತನನ್ನೇ ದತ್ತಾತ್ರೇಯನನ್ನಾಗಿ ಪಡೆದಿದ್ದ ಅನ್ನುವ ನೆನಪು ಆತನ ಅಂತರಂಗದಲ್ಲಿ ಆ ಆತ್ಮೀಯತೆಯನ್ನು ಹುಟ್ಟಿಸಿ ಸಂಪೂರ್ಣ ತೊಡಗಿಸಿಕೊಂಡು ಆತಿಥ್ಯವನ್ನು ನಡೆಸಿದ. ಅನಸೂಯ ಅಷ್ಟೇ ಆತ್ಮೀಯತೆಯಿಂದ ಸೀತೆಯನ್ನು ಕೂಡ ಮಾತನಾಡಿಸ್ತಾ ಇದ್ದಾಳೆ. ರಾಜಪುತ್ರಿ ಶ್ರುತಂ ತ್ವೇತತ್ ಮುನೇರಸ್ಯ ಸಮೀರಿತಂ ಶ್ರೇಯೋರ್ಥಮಾತ್ಮನ ಶೀಘ್ರಂ ಅಭಿಗಚ್ಚ ತಪಸ್ವಿನೀಂ. ಅನಸೂಯೆಯ ಬಗ್ಗೆ ಒಂಚೂರು ಪರಿಚಯವನ್ನು ಕೊಟ್ಟು 10,000 ವರುಷಗಳ ಕಾಲ ನಿರಂತರ ತಪಗೈದ ಈಕೆ ಭಗವಂತನನ್ನು ಪಡೆಯುವ ಹೊಣೆಗಾರಿಕೆಯಲ್ಲಿ ತುಂಬ ಹೆಗಲು ಕೊಟ್ಟವಳು. ಅಷ್ಟೇ ಅಲ್ಲ, 10-12 ವರ್ಷಗಳ ಕಾಲ ಮಳೆ ಬರದೆ ಬೆಂಗಾಡಿನಂತೆ ಋಷಿಮುನಿಗಳಿಗೆ ನಿತ್ಯದ ಊಟಕ್ಕೂ ಹಣ್ಣು ಹಂಪಲಿಗಳಿಗೂ ಕೊರತೆ ಉಂಟಾದಾಗ ದ್ಯುನದಿಯಾದ ಗಂಗೆಯನ್ನು ಪ್ರಾರ್ಥಿಸಿ ಮತ್ತೆ ಅದನ್ನು ಕಣಿವೆಯಲ್ಲಿ ತನ್ನ ನದಿಯ ಪಾತ್ರದಲ್ಲಿ ಹರಿಯುವಂತೆ ಮಾಡಿ ಎಲ್ಲರ ಬದುಕಿಗೆ ಬೆಳಕಾದವಳು. ಹೀಗೆ ಅಪೂರ್ವವಾದ ತಪಸ್ವಿನಿ ಈಕೆ ಅಂತ ಪರಿಚಯ ಮಾಡಿಕೊಟ್ಟಿದ್ದ. ರಾಮಚಂದ್ರನು ಕೂಡ ಸೀತೆಯನ್ನು ಕೈ ತೋರಿಸಿ ಈ ಅತ್ಯಂತ ಪತಿವ್ರತ ಶಿರೋಮಣಿ ಎನಿಸಿದಂತಹ ಅನಸೂಯೆಗೆ ನಮಸ್ಕಾರ ಮಾಡು ಅಂತ ಹೇಳ್ತಾನೆ. ಸೀತಾತೆ ತದ್ವಚ ಶ್ರುತ್ವಾ ರಾಘವಸ್ಯ ಹಿತೈಷಿಣಃ ತಾಂ ಅತ್ರಿ ಪತ್ನೀಂ ಧರ್ಮಜ್ಞಾಂ ಅಭಿಚಕ್ರಾಮ ಮೈಥಿಲಿ. ನೇರವಾಗಿ ಅತ್ರಿ ಋಷಿಗಳ ಪತ್ನಿಯಾದಂತಹ ಅನಸೂಯೆಯ ಬಳಿಗೆ ಮೈಥಿಲಿ ಚಲಿಸಿದಳು, ನಮಸ್ಕರಿಸ್ತಾ ಇದ್ದಾಳೆ. ದೇಹ ಜೀರ್ಣವಾಗಿದೆ, ಚರ್ಮ ಸುಕ್ಕುಗಟ್ಟಿದೆ, ಮೈಯೆಲ್ಲ ಪೂರ್ತಿಯಾಗಿ ಬಾಡಿ ಹೋಗಿದೆ, ತಲೆಗೂದಲು ಬೆಳ್ಳಗಾಗಿ ಜಡೆಗಟ್ಟಿದೆ, ಮೈ ನಡುಗುತ್ತಾ ಇದೆ. ಹೇಗೆ ಸ್ವಲ್ಪ ಗಾಳಿ ಬಂದಾಗಲೂ ಕದಳಿ ತೋಟ, ಬಾಳೆಯ ತೋಟ ಜೋರಾಗಿ ಅಲುಗಾಡುತ್ತೋ ಹಾಗೆ ಅಲುಗಾಡ್ತಾ ಇದ್ದಾಳೆ. ತಾಂ ಸುಸೀತಾ ಮಹಾಭಾಗಾಂ ಅನಸೂಯಾಂ ಪತಿವ್ರತಾಂ ಅಭ್ಯವಾದಯದವ್ಯಗ್ರಾಂ ಸ್ವಂ ನಾಮ ಸಮುದಾಹರತ್. ನಮಸ್ಕಾರ ಮಾಡೋ ಒಂದು ರೀತಿ ಹೇಳ್ತಾರೆ. ನಮಸ್ಕಾರ ಮಾಡುವಾಗ ಯಾರಾದರೂ ಎದುರುಗಡೆ ಯಾರು ಗೊತ್ತಾಯ್ತಾ ಅಂತ ಕೇಳುವುದಲ್ಲ. ಅದೊಂದು ಕೆಟ್ಟ ಅಭ್ಯಾಸ ನಮ್ಮವರಿಗೆ. ಅವರು ಮರ್ತಿರಲಿ ತಿಳಿದಿರಲಿ, ದೊಡ್ಡವರಿಗೆ ಯಾರೋ ನಾವು ನಮ್ಮವ್ರ ಹತ್ರ ಮಾತಾಡುವಾಗ ಎಲ್ಲೋ ತಮಾಷೆಗೆ ನಡೆಯುತ್ತೆ. ದೊಡ್ಡವ್ರ ಹತ್ರ ನೋಡೋಣ ನಾನು ಯಾರು ಹೇಳಿ, ಅವರು ಪಾಪ ಯೋಚನೆ ಮಾಡಿ ತಲೆಗೆಡಿಸ್ಕೊಳ್ತಾ ಇರ್ತಾರೆ. ಎಲ್ಲಿ ನೋಡಿದ್ದು, ಯಾವಾಗ ನೋಡಿದ್ದು, ಇವನು ಏನೋ ಜಗತ್ತಿನಲ್ಲಿ ಇವನೊಬ್ಬನೇ ಸುರಸುಂದರಾಂಗ, ಇವನನ್ನು ನೋಡಿ ನೆನ್ಪಿಟ್ಕೊಳ್ಬೇಕು, ತಪ್ಪದು ಅಂತ. ಅದಕ್ಕೆ ನಮ್ಮಲ್ಲಿ ಒಂದು ಕ್ರಮ ಇದೆ, ಏನು ಅಂದರೆ ಗೋತ್ರೋಚ್ಚಾರಣೆ ಮಾಡಿ ಹೆಸರು ಹೇಳಿ ನಮಸ್ಕಾರ ಮಾಡಬೇಕು ಅಂತ. ಇಂತಹ ಶಾಖೆಯವನು ಇಂತಹ ಅಧ್ಯಯನವನ್ನು ಮಾಡ್ತಾ ಇದ್ದಾನೆ, ಈ ಸೂತ್ರದವನು ಇಂತಹ ಹೆಸರನ್ನ, ಈ ಕುಲದವನು ಇಂತಹ ಹೆಸರಿನವನು, ಇಂಥವರ ಶಿಷ್ಯ, ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ ಅಂತ. ಇದರಲ್ಲಿ ಮತ್ತೆ ಅವರಿಗೆ ಪ್ರಶ್ನೆ ಇಲ್ಲ, ಅವರಿಗೆಲ್ಲ ಗೊತ್ತಾಯಿತು. ಆಮೇಲೆ ಅವನನ್ನು ಆ ಮಾತು ಕೇಳಿಸ್ಕೊಂಡು ಅವನಿಗೇನು ಆಶೀರ್ವಾದ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಅವನಷ್ಟೆಲ್ಲ ಹೇಳ್ತಾ ಇದ್ದಾನೆ ಅಂದರೆ ಅವನಿಗೆ ಸರಿ ಹೊಂದು ಆಶೀರ್ವಾದ ಮಾಡ್ತಾರೆ.
ಇವಾಗ ಆಶೀರ್ವಾದ ಕೊನೆಗೆ ಏನು ಹೇಳಬೇಕು, ಮನಸ್ಸಂಕಲ್ಪ ಸಿದ್ಧಿರಸ್ತು. ನಿನ್ನ ಮನಸ್ಸಲ್ಲಿ ಇವನು ಬೋಧಾಳು ಸಿಂಗ ಏನೋ ಒಂದು ಅವ್ಯವಸ್ಥೆ ಚಿಂತನೆ ಮಾಡಿದ್ದ ಅಂದರೆ ಅದೇ ಅನುಗ್ರಹ ಆಗುತ್ತೆ. ಅದು ಅವನಿಗೆ ಬೇಕೋ ಬೇಡೋ ಅನ್ನೋದು ಗೊತ್ತಿರಲ್ಲ. ಆದರೆ ಸೀತೆ ನಮಸ್ಕಾರ ಮಾಡುವಾಗ ಸ್ವಂ-ನಾಮ ಸಮುದಾಹರತ್, ತನ್ನ ಹೆಸರನ್ನು ಹೇಳಿದ್ಲಂತೆ. ದಶರಥನ ಮನೆತನದ ಸೊಸೆಯಾದ ರಾಮಚಂದ್ರನ ಮಡದಿಯಾದ ಸೀತೆ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ ಅಂತ. ಅವಳಿಗೆ ತುಂಬ ಆನಂದ ಆಯ್ತಂತೆ ಅನಸೂಯೆಗೆ. ಅಭಿವಾದ್ಯ ಚ ವೈದೇಹಿ ತಾಪಸೀಂ ತಾಂ ಅನಿಂದಿತಾಂ ಬದ್ಧಾಂಜಲಿ ಪುಟಾದ್ ಹೃಷ್ಟ ಪರ್ಯಪೃಚ್ಛತ್ ಅನಾಮಯಂ. ಅಷ್ಟಾದಮೇಲೆ ಮಾತಾಡಿಸ್ಬೇಕು. ಸುಮ್ಮನೆ ಬಂದು ನಮಸ್ಕಾರ ಮಾಡಿ ನಿಂತು ಬಿಡೋದು ಗೊಂಬೆಗತನ. ಮುಂದೇನು ಮಾತಾಡೋದು, ಏನೋ ಟಿ ವಿ ಹಾಕಿದ್ರೆ ನೋಡ್ತಾ ಕೊಡೋದು ಅಷ್ಟೇ, ಮುಂದೆ ಮಾತೇ ಇಲ್ಲ. ಅನಾಮಯಂ ಅಪೃಚ್ಛತ್, ಹೇಗಿದ್ದೀರಿ, ಆರೋಗ್ಯ ಹೇಗಿದೆ. ಮತ್ತು ಯಾರೇ ಒಬ್ಬರು ದೊಡ್ಡವರನ್ನು ಅಥವಾ ನಮಗೆ ಹತ್ತಿರದವರನ್ನು ಮಾತಾಡಿಸುವಾಗ ಸಾಧನೆ ಏನು ನಡೀತಾ ಇದೆ ಕೇಳಬೇಕು. ಮದುವೆ ಆಯಿತಾ, ಮಕ್ಕಳಾಯ್ತಾ, ಕೆಲಸ ಸಿಗ್ತಾ, ಎಷ್ಟು ಕೆಲಸ, ಮನೆ ಚೇಂಜ್ ಮಾಡಿದ್ರೆ, ಎಷ್ಟು ಬಾಗಿಲಿದ ಮನೆ, ಒಂದು ಮನೆ 3 ಬಾಗಿಲ ಅಥವಾ 3 ಮನೆ 1 ಬಾಗಿಲ, ಏನಾಗಿದೆ ಎಲ್ಲ ಹುಚ್ಚುಚ್ಚು ಕೇಳ್ಕೊಂಡು ಕೊಡೋದಲ್ಲ. ಅನಾಮಯ ಪ್ರಶ್ನಪೂರ್ವಕಂ ಸಿದ್ಧಿಯ ವಿಷಯದಲ್ಲಿ ನೀವೇನು ಸಾಧನೆ ಮಾಡ್ತಾ ಇದ್ದೀರಿ, ಯಾವ ರೀತಿ ಅಧ್ಯಯನ ನಡೀತಾ ಇದೆ, ಆರೋಗ್ಯ ಹೇಗಿದೆ, ಇದನ್ನು ಕೇಳಬೇಕು. ಆರೋಗ್ಯ ಇದ್ದರೆ ತಾನೇ ಸಾಧನೆ ಮಾಡಲಿಕ್ಕಾಗೋದು. ಪರ್ಯಪೃಚ್ಛದ್ ಅನಾಮಯಂ, ಬಂದ ತಕ್ಷಣವೇ ಅವರ ಆರೋಗ್ಯದ ಬಗ್ಗೆ ವಿಚಾರಿಸಿ ಸಾಧನೆಯ ಬಗ್ಗೆ ಆಕೆ ಪ್ರಶ್ನೆ ಮಾಡ್ತಾಳೆ. ಇದರಿಂದ ಅವಳು ಸಂತೋಷಪಟ್ಟು ತ್ಯಕ್ತ್ವಾ ಜ್ಞಾತಿ ಜನಂ ಸೀತೆ ಮಾನವೃದ್ಧಿನ್ನ ಭಾಮಿನಿ ಅವರುದ್ಧಂ ವನೇ ರಾಮಂ ದಿಷ್ಟ್ಯಾ ತ್ವಾಂ ಅನುಗಚ್ಚಸಿ. ಅಲ್ಲಿ ಅವಳಿಗೆ ಅನಸೂಯ ಅಂತ ಹೆಸರು ಬಂತು ಅಂತ ಒಂದು ಮಾತು ಬಂತು. ಯಾಕೆ ಅಂದರೆ ಅವಳು ಆ ತಪಸ್ಸು ಮಾಡಿದ್ಲಲ್ವ. ಆ ತಪಸ್ಸು ಮಾಡಿದ ಮೇಲೆ ನಮ್ಮಲ್ಲಿ ಏನಾಗುತ್ತೆ ಅಂದರೆ, ದೊಡ್ಡವರನ್ನು ನಾವು ಯಾರನ್ನಾದರೂ ತುಂಬ ಬೆಳೆದವರು ಅಂತ ಆದಾಗ ನಾವು ಆ ದೊಡ್ಡತನನ್ನು ಒಪ್ಪಿಕೊಂಡು ಶರಣಾದರೆ ಅದು ಅನುಗ್ರಹ. ಅವ್ರ ಹತ್ರನೇ ಕಾಂಪಿಟೇಷನ್ ಮಾಡಲಿಕ್ಕೆ ಹೋಗ್ತೇವೆ, ಅದು ತೀರಾ ದೊಡ್ಡ ತಪ್ಪು. ಅವಳು ಆ ಹೆಸರು ಯಾಕೆ ಬಂತು ಅಂತ ಹೇಳೋ ತುಂಬ ಚಂದದ ಒಂದು ಲಕ್ಷಣ ಹೇಳ್ತಾರೆ. ಯಾರಿಗೂ ಇವಳ ವಿಷಯದಲ್ಲಿ ಹೊಟ್ಟೆ ಕಿಚ್ಚು ಪಡಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಎತ್ತರದಲ್ಲಿದ್ದಾಳೆ ಅಂತ. ಅಂದರೆ ಒಂದು ಮಧ್ಯದ ಸಮಾನ ಲೆವೆಲಲ್ಲಿದ್ದರೆ ನಾನು ಮುಂದುವರಿಬೇಕು, ಅವರಿಗಿಂತ ಹೆಚ್ಚು ಮಾಡಬೇಕು ಅಂತ ಆಗಲ್ಲಪ್ಪ ನಿಮಗೆ. ಅವಳ ಎದುರುಗಡೆ ಅಸೂಯೆ ಪಟ್ಟುಕೊಂಡು ಅವಳನ್ನು ದಾಟ್ಲಿಕ್ಕೆ ನಿಮ್ಮ ಹತ್ರ ಸಾಧ್ಯ ಇಲ್ಲ ಅನ್ನುವ ಕಾರಣದಷ್ಟು ಎತ್ತರದ ಸಾಧನೆಯನ್ನು ಮಾಡಿದವಳು. ಆದ್ದರಿಂದ ಅವಳಿಗೆ ಅನಸೂಯ ಅಂತ ಹೆಸರು ಬಂತು ಅಂತ. ಅಂದರೆ ಇದು ದೊಡ್ಡವರನ್ನು ಹೇಳುವಾಗ ಈ ಶಬ್ದಗಳೆಲ್ಲ ಅನ್ವರ್ಥವಾಗಿರುತ್ತೆ. ನಮಗೆ ಹೆಸರು ಇರುತ್ತೆ ಅಷ್ಟೇ, ಐಶ್ವರ್ಯ ಅಂತಿರುತ್ತೆ. ಯಾವುದೋ ಗುಡಿಸಲು ಮನೆಯಲ್ಲಿ ಕಷ್ಟಪಟ್ಟು ಬದುಕುವ ಸ್ಥಿತಿಯಲ್ಲಿ ಇರುತ್ತೆ. ತುಂಬ ಇಂಥದ್ದು ಏನೇನೇನೂ ಹೆಸರಿರುತ್ತೆ. ಆದರೆ ಅದು ಹೆಸರಿಗೆ ಸರಿಯಾದ ಒಂದು ಲಕ್ಷಣ ನಮ್ಮಲ್ಲಿ ಇರುವುದಿಲ್ಲ. ಆದರೆ ಇಲ್ಲಿ ಋಷಿಗಳ ಹೆಸರು ಹಾಗಲ್ಲ. ಅತ್ರಿ ಅನ್ನೋದನ್ನು ನಾವು ನಿನ್ನೆ ನೋಡಿದ್ವಿ. ಕಾಮ ಕ್ರೋಧ ಲೋಭ ಅನ್ನುವ 3 ರೀತಿಯಾದ ದೋಷಗಳ ತಸ್ಮಾದೇತ ತ್ರಯಂ ತ್ಯಜೇತ್ ಅಂತ ಏನು ಕೃಷ್ಣ ಅಥವಾ ಶಾಸ್ತ್ರ ನಮಗೆ ಹೇಳುತ್ತೆ 3 ಬಿಟ್ಟಿರಬೇಕು ಅಂತ. ಅಂಥ 3 ಅರ್ಥವತ್ತಾಗಿ ಬಿಟ್ಟಿದ್ದೇನೆ ಅಂತ ಅಹಂಕಾರ ಪಟ್ಟವನಲ್ಲ, ಬಿಟ್ಟು ಅಷ್ಟೇ ಸಹಜವಾಗಿ ಇದ್ದವನು. ಅಂತಹ ಸಹಜತೆಯಿಂದ ಬದುಕ್ತಾ ಇದ್ದ ಅತ್ರಿ ಮತ್ತು ಅಸೂಯೆ ಪಡಲಿಕ್ಕೆ ಯಾರಿಗೂ ಎಷ್ಟು ಎತ್ತರದಲ್ಲಿದ್ದಾಳೆ ಅಂತ ಸಿಗದೇ ಇರುವಷ್ಟು ದೂರದಲ್ಲಿರುವ, ಅಸೂಯೆ ಪಡಲಿಕ್ಕೆ ಸಾಧ್ಯ ಇಲ್ಲದಷ್ಟು ಎತ್ತರದಲ್ಲಿರುವ ಅನಸೂಯ. ಇವರು ಸಾಮಾನ್ಯ ಎಲ್ಲರೂ ಅನುಸೂಯ ಅಂತ ಹೇಳ್ತಾರೆ. ಅದು ಅನುಸೂಯ ಅಲ್ಲ, ಅನಸೂಯ ಆಗಬೇಕು. ಬರೆಯುವಾಗ ಕೆಲವರೆಲ್ಲ ಅನುಸೂಯ ಅಂತ ಬರೀತಾರೆ. ಅದೇ ಅರ್ಥ ಏನಿಲ್ಲ. ಅನುಸೃತ್ಯ ಸೂಯತೆ ಅಂತ, ಇನ್ನೊಬ್ರು ಹೆತ್ತರು ಅಂತ ಇವಳು ಹೆತ್ತಲು ಅಂತ ಆಗಬೇಕಷ್ಟೇ. ಏನಾದರೂ ಒಂದು ಅರ್ಥ ಹೇಳೋದಾದರೆ ಅವರೆಲ್ಲ ಹೆರ್ತಾರೆ, ನಾನು ಹೆರ್ತೇನೆ ಅಂತ. ಅನುಸೃತ್ಯ ಸೂಯತೆ, ಒಂದ್ರ ಮೇಲೆ ಒಂದು. ನಗರಸ್ಥೋ ವನಸ್ಥೋ ವಾ ಪಾಪೋ ವಾ ಯದಿ ವಾ ಶುಭಃ ಯಾಸಾಂ ಸ್ತ್ರೀಣಾಂ ಪ್ರಿಯೋ ಭರ್ತ ತಾಸಾಂ ಲೋಕ ಮಹೋದಯಾ. ಸೀತೆ ಹಾಗೆ ಮಾತಾಡ್ತಾ ಅವಳನ್ನು ನಮಸ್ಕರಿಸಿದಾಗ ಕೆಲವು ಉಪದೇಶದ ಮಾತುಗಳನ್ನು ಹೇಳ್ತಾಳೆ. ಸೀತೆಯನ್ನು ಹೇಳ್ತಾ, ನೀನು ನಿಜವಾಗಿಯೂ ತುಂಬ ದೊಡ್ಡ ಸಾಧನೆ ಮಾಡಿದ್ದಿ ಹುಡುಗಿ. ನಿನ್ನ ಬಂಧುಗಳನ್ನು ಬಿಟ್ಟು ಬಂದ ಮನೆಯನ್ನೂ ತೊರೆದು ಗಂಡ ಬರಿಗಾಲಿನಲ್ಲಿ ಕಾಡಿನಲ್ಲಿ ಓಡಾಡ್ತಾನೆ ಅಂತನ್ನುವ ಒಂದು ದುಸ್ಥಿತಿ ಬಂದಾಗಲೂ ಕೈ ಹಿಡಿದು ನಡೆದು ಇದೇ ನನ್ನ ಬದುಕು ಅಂತ ದೃಢವಾದ ನಿಶ್ಚಯವನ್ನು ಕೈಗೊಂಡಿದ್ದೀಯಲ್ವಾ, ಇದು ನಿನ್ನನ್ನು ಬಹಳ ಎತ್ತರಕ್ಕೆ ಕೊಂಡು ಹೋಗುತ್ತೆ. ಯಾಕೆಂದರೆ ನೀನಿಗೇನು ಜೀವನದಲ್ಲಿ ಸಿಕ್ಕಿದೆಯೋ ಅದನ್ನು ಪ್ರೀತಿಯಿಂದ ಒಪ್ಪಿಕೊಂಡಿದ್ದೀಯ ಅನ್ನುವ ಕಾರಣಕ್ಕಾಗಿ ನೀನು ಯಾಸಾಂ ಸ್ತ್ರೀಣಾಂ ಪ್ರಿಯೋ ಭರ್ತ, ಯಾವ ಹೆಣ್ಣುಮಗಳು ಬದುಕಿನಲ್ಲಿ ತನ್ನ ಗಂಡನಿಗೆ ಒದಗಿದ ಈ ವ್ಯವಸ್ಥೆಯನ್ನೇ ತನಗೂ ಒದಗಿದ್ದು ಅಂತ ಪ್ರೀತಿಯಿಂದ ಅವನಂತೆಯೇ ನಡೆದು ಸಾಕ್ತಾಳೋ, ತಾಸಾಂ ಲೋಕ ಮಹೋದಯ, ಅವಳಿಗೆ ಉತ್ತಮವಾದ ಮಹೋದಯ ಅಂದರೆ ಹೆಚ್ಚಿನ ಎತ್ತರದ
ಸ್ಥಾನಮಾನಗಳು ಸಿಗ್ತವೆ. ಉದಯ ಅಂದರೆ ಬೆಳೆಯುವುದು ಅಂತ. ಮತ್ತೆ 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 ಮಹಾ ಉದಯ, ಅದು ಬೆಳೆಯುವ ಲೋಕಗಳೇ ಬೀಳದ ಲೋಕಗಳು, ಕತ್ತಲಾಗದ ಲೋಕಗಳು, ಯಾವಾಗಲೂ ಉದಯವೇ ಆಗಿರುತ್ತೆ. ಅಲ್ಲಿ ಬೆಳಕು ಆರುವುದು ಅಂತ ಇಲ್ಲವೇ ಇಲ್ಲ. ಮಹಾ ಉದಯ ಅಂದರೆ ಅಲ್ಲಿ ಒಮ್ಮೆ ಉದಯ ಆಯಿತು ಮಾತ್ರ ಕತ್ತಲೆ ಆಗಲಿಕ್ಕೆ ಇಲ್ಲವೇ ಇಲ್ಲ. ಅಂತಹ ಲೋಕಗಳನ್ನು ಆಕೆ ಪಡೀತಾಳೆ. ಅದು ಪೇಟೆಯಲ್ಲಿರಲಿ, ಕಾಡಿನಲ್ಲಿರಲಿ, ಎಲ್ಲಿದ್ದಾಳೋ ಅಲ್ಲಿಯೇ ವೃದ್ಧಿಯನ್ನು ಬಯಸಬೇಕು ಹೊರತು ಇಲ್ಲಿ ಯಾಕೋ ಸರಿ ಹೋಗಲ್ಲ, ನಾವು ಈ ಮನೆ ಬಿಡೋಣ, ಇವ್ರ ಜೊತೆಗೆ ಇರೋದು ಬೇಡ, ಹಾಗೆ ಬೇಡ, ಹೀಗೆ ಬೇಡ ಅಂತ ಎಷ್ಟು ಅದನ್ನು ನಿರಾಕರಿಸ್ತಾ ಬರ್ತಾರೋ ಅಷ್ಟಷ್ಟು ಅವರೇ ತಮಗೆ ವೃದ್ಧಿಯಾಗುವುದನ್ನು ಕಳೆದುಕೊಳ್ತಾ ಹೋಗ್ತಾರೆ. ಅವರುದ್ಧಂ ವನೇ ರಾಮ. ಆದರೆ ನೀನು ವನದಲ್ಲಿ ರಾಮನ ಜೊತೆಗೆ ಅನುಸರಿಸಿ ದಿಷ್ಟ್ಯ, ಬಹುಶಃ ಇದು ನಿನ್ನ ಬದುಕಿನ ದೊಡ್ಡ ಅದೃಷ್ಟ, ನಿನ್ನ ಜೊತೆಗೆ ಓಡಾಡ್ತಾ ಇದೆ. ಆದರೆ ಕೆಲವರು ಇರ್ತಾರೆ, ತಮ್ಮ ಆಲೋಚನೆಯಿಂದ ಒದಗಿದ್ದೇ ಸತ್ಯ. ಯಾಕೆಂದರೆ ನಾವು ಈಗದ್ದು ಮಾತ್ರ ಯೋಚನೆ ಮಾಡ್ತಾ ಇದ್ದೇವೆ. ಹಿಂದೆ ಏನಕ್ಕೆ ಹೀಗಾಗಿತ್ತು, ಮುಂದೆ ಏನಕ್ಕೆ ಈ ರೀತಿ ಘಟನೆ ಇವಾಗ ಆಗ್ತಾ ಇದೆ, ಈ ವಿಷಯ ಗೊತ್ತಿಲ್ಲ. ಮತ್ತು ಒಂದು ಇದು ಇವತ್ತು ಕೇಳಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ಅವಳು ಹೇಳುವ ಮಾತು ಮತ್ತು ಹಿಂದಿನವ್ರು ಇದ್ದ ರೀತಿ. ಅವಳೇನು ಹೇಳ್ತಾಳೆ ಅಂದರೆ, ಒಬ್ಬ ನಡತೆಯಲ್ಲಿ ಸ್ವಲ್ಪ ಸರಿಯಿಲ್ಲ, ಬೇಕಾದ್ದನ್ನು ಏನೇನೋ ಬಯಸಿಕೊಂಡು ಅದರ ಬೆನ್ನ ಹಿಂದೆ ಬಿದ್ದು ಕೈ ಸುಟ್ಟುಕೊಳ್ತಾ ಇರ್ತಾನೆ. ಸಂಪತ್ತು ಅವನ ಹತ್ರ ನಷ್ಟ ಆಗಿ ಹೋಗಿದೆ. ಅಂಥ ಸ್ಥಿತಿಯಲ್ಲೂ ಕೂಡ ತನ್ನ ಆಯುಷ್ಯವನ್ನು ಅವನ ಜೊತೆಗೇ ಕಳೀಬೇಕು ಅಂತ ಯಾರು ಬಯಸ್ತಾಳೋ, ಯಾರು ಅವನಿಗೆ ಒದಗಿದ ಎಲ್ಲವೂ ಕೂಡ ನನ್ನದೂ ಪಾಲು ಅಂತ, ಅದು ಕಷ್ಟವೇ ಇರ್ಬೋದು. ಇನ್ನೇನು ಹೇಳಿದ್ದು ಅಂದರೆ ಅವನಲ್ಲಿ ಕೆಲವು ದೌರ್ಬಲ್ಯಗಳಿರಬಹುದು, ದೌರ್ಗುಣ್ಯಗಳಿರಬಹುದು. ಅಂಥ ಸಂದರ್ಭದಲ್ಲಿ ಅದನ್ನು ಸಹಿಸಿಕೊಂಡು ಆಕೆ ಅದನ್ನು ವ್ರತದ ಹಾಗೆ ಪೂರ್ಣವಾಗಿ ಸ್ವೀಕರಿಸ್ತಾ ಬಂದ್ಲು ಅಂತಂದರೆ, ಒಪ್ಪಿಕೊಳ್ಳುವುದು ಅಂತ ಅಷ್ಟೇ ಹೇಳಲಿಲ್ಲ, ಅಲ್ಲೊಂದು ಮಾತಿದೆ. ಏನು ಅಂದರೆ, ತಿದ್ದಿಕೊಳ್ಳುವ ಸಾಮರ್ಥ್ಯ, ತಿದ್ದುವ ಸಾಮರ್ಥ್ಯ ಅವಳಿಗಿದೆ. ಯಾಕೆಂದರೆ ಮನೆ ಅಂತ ಅಂದ ಮೇಲೆ ಕೆಲವು ಒಳಗಿನ ಹೊಣೆಗಾರಿಕೆ ಅವಳದ್ದೇ ಅದು. ಹಾಗಾಗಿ ಅದನ್ನು ಒಂದು ದಿವಸದ ಅಥವಾ 10 ದಿವಸದ ಕೇವಲ ಒಂದು ವೈಗುಣ್ಯವನ್ನು ಕಂಡು ಇದೇನೋ ಸರಿ ಇಲ್ಲ ಅಂತ ಕಂಡು ಅಷ್ಟರಲ್ಲೇ ಕೈ ಚೆಲ್ಲಿ ಬರುವ ಸ್ಥಿತಿಗೆ ಬರಬಾರ್ದು. ಸಾಧ್ಯವಾದಷ್ಟು ಅದನ್ನು ದಾರಿಗೆ ತರುವ ಪ್ರಯತ್ನ ಮಾಡಬೇಕು. ಇದು ತೀರಾ ಕೈ ತಪ್ಪಿ ಇನ್ನೂ ಆಗದೆ ಅಂದರೆ ಜೀವವನ್ನೇ ತೆಗೆದುಕೊಳ್ಳುವ ಹಂತ ಕೇಳಲಿಲ್ಲ. ಹಾಗೆ ನೋಡಿದರೆ ಪರಿಪೂರ್ಣತೆ ಅನ್ನೋದು ಯಾವ ವ್ಯಕ್ತಿಯಲ್ಲಿರುತ್ತೆ ಹೇಳಿ? ಇವತ್ತಿನ ಕಾರಣಗಳನ್ನು ಕೇಳಿದ್ರೆ ನಗು ಬರುತ್ತೆ. ಸಿಕ್ಕಾಬಟ್ಟೆ ಗೊರಕೆ ಹೊಡಿತಾರೆ, ಅದರಿಂದ ನಾನು ಇರಲ್ಲ ಅಂತ ಹೇಳ್ಕೊಂಡು ಎಷ್ಟೋ ಆಶ್ಚರ್ಯದ ಮೇಲೆ ನಿಮ್ಮ ಖಂಡಿತ ನಂಬುವುದಿಲ್ಲ. ಈ ಕಾರಣಗಳಿಗೆಲ್ಲ ವಿಚ್ಛೇದನ ಬೇಕು ಅಂತ ಹೇಳೋರಿದ್ದಾರೆ ಅಂತ ನೀವು ಪಟ್ಟಿ ಮಾಡಿದರೆ ಇದೂ ಒಂದು ಕಾರಣ ಆಗಬಹುದಾ ಅಂತ ಅನ್ನಿಸುವಷ್ಟು ಇವತ್ತು ಯಾಕೆಂದರೆ ನಮಗೆ ಈ ರಾಮಾಯಣ ಮಹಾಭಾರತದ ಒಂದು ಸಂಪರ್ಕ ಇರುವುದರಿಂದ ಎಲ್ಲವೂ ಒಂದು ಜೀವನದಲ್ಲಿ ಸುಖ ದುಃಖ ಒಟ್ಟಿಗೆ ಬರುತ್ತೆ ಅನ್ನೋದನ್ನು ನಾವು ಹಂಚಿಕೊಂಡೇ ಬದುಕ್ತಾ ಇರ್ತೇವೆ. ಅದರಿಂದಾಗಿ ಸುಖ ಬಂದಿದೆ ಅಂದಮೇಲೆ ಅದರ ಜೊತೆಗೆ ದುಃಖ ಇದ್ದದ್ದೇ, ಅದು ತಪ್ಪಿಸಿಕೊಳ್ಳಿಕ್ಕಾಗೋದಿಲ್ಲ. 100ಕ್ಕೆ 100 ನಾವು ಬಯಸಿದ ಪ್ರತಿಯೊಂದು ಗುಣಗಳೂ ಇರುವಂಥ ಒಬ್ಬ ವ್ಯಕ್ತಿತ್ವ. ಆರಂಭದಲ್ಲಿ ನೀವು ಹೀಗಿರಬಾರ್ದು ಅಂತ ಇಬ್ಬರು, ಅವ್ರಿಗೆ ಇವರು ಇವ್ರಿಗೆ ಅವರು ಹೇಳ್ತಿರ್ತಾರೆ. ಏನೋ ಒಂಚೂರು ಚೇಂಜ್, ನೀವು ಮೊದಲು ಹೀಗಿರಲಿಲ್ಲ ಅಂತ ಶುರುವಾಗುತ್ತೆ. ಒಟ್ಟಂತೂ ಹೇಗಿದ್ದರೂ ಬದುಕು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಇಲ್ಲವೇ ಇಲ್ಲ. ಅದು ಒಂದು ಬದುಕಿನ ಅನಿವಾರ್ಯ ಅಂಗ. ಒಂದು ಒಳ್ಳೆಯದಿರುತ್ತೆ, ಒಂದು ಕೆಟ್ಟದಿರುತ್ತೆ. ಎರಡನ್ನೂ ಹಂಚಿಕೊಂಡು ಜೀವನದ ಆ ಕ್ಷಣದ ಮುಂದಿನ ಗತಿಗೆ ಯಾರು ಪ್ರಯತ್ನಿಸ್ತಾ ಇರ್ತಾಳೋ ಅಥವಾ ಯಾರು ಪ್ರಯತ್ನಿಸ್ತಾ ಇರ್ತಾನೋ ಅಂಥವನ ಬದುಕಿಗೆ ಮಾಂಗಲ್ಯ ಅನ್ನೋದು ಹುಡುಕಿಕೊಂಡು ಬರುತ್ತೆ. ಅದರಲ್ಲಿ ಸಹನೆ ಅನ್ನೋದು ಹೆಚ್ಚು. ಈಗ ಪೌರುಷದ ದೃಷ್ಟಿಯಿಂದ, ಸಾಹಸದ ದೃಷ್ಟಿಯಿಂದ ಮತ್ತು ಸಹನೆಯ ದೃಷ್ಟಿಯಿಂದ ಹೆಣ್ಣು ಗಂಡು ಅಂತ ಹೇಳಬೇಕು. ಮತ್ತು ಯಾವ ರೀತಿಯಿಂದಲೂ ಇವತ್ತು ನಾವು ಆ ಭೇದವನ್ನು ನೋಡುವುದಿಲ್ಲ. ಸಹನೆ ಅನ್ನೋದು ಒಂದು ಗುಣ ತೆಗೆದುಕೊಂಡಾಗ ಅದು ಹೆಣ್ಣಿಗೆ ಮೀಸಲಾದ ಗುಣ. ಸಾಹಸ ಅಂತ ಯೋಚನೆಗೆ ಬಂದಾಗ ಅದು ಸಹಜವಾಗಿ ಪ್ರಕೃತಿ ದತ್ತು. ನೀವು ಯಾಕೆ ಅದು ಹಾಗೆ ಇವರು ಸಾಹಸ ಮಾಡಲ್ವಾ? ಮಾಡ್ಬೋದು, ಆದರೆ ನೀವು ಜನರಲ್ ರೂಲ್ ಮಾಡಿಬಿಡಿ. ಯಾರೋ ಒಬ್ಬರಲ್ಲಿ, ಇಬ್ಬರಲ್ಲಿ, 10 ಜನರ, 100 ಜನರಲ್ಲಿ, 1000 ಜನರಲ್ಲಿ ಒಬ್ಬರಲ್ಲಿ ತೋರಿಸ್ಬೋದು. ಆದರೆ ಏನಾದರೂ ಅದು ಎಲ್ಲರಿಗೂ ಸಾಮಾನ್ಯ ನಿಯಮವಾಗಿ ಹೇಳಲಿಕ್ಕೆ ಬರೋದಿಲ್ಲ. ನೀವು ಯಾರೋ ಒಬ್ಬರೇ ಬೆಕ್ಕಿನ ಬಿಡಾರ ಬೇರೆ ಅಂತ ಇರ್ತೀರಿ ಅಂತ ಇಟ್ಕೊಳ್ಳಿ. ನೀವು ಬೇರೆ ಬಿಡಾರ ಮಾಡಿ, ಎಲ್ಲರೂ ನಂತರನೇ ಬಿಡಾರ ಬೇರೆ ಮಾಡಬೇಕು ಅಂತ ಯಾಕೆ ನಿರೀಕ್ಷೆ ಮಾಡ್ತೀರಿ? ನಿಮ್ಮೊಬ್ಬರ ಸಮಸ್ಯೆನ ಹಾಗೆ ಮಾಡ್ಕೊಳ್ಳಿ. ಅದನ್ನು ಈಗ ನಾವೇನು ಮಾಡ್ತೇವೆ ಅಂದರೆ, ನಮ್ಮಂತೆ ಎಲ್ಲರಿಗೂ ಆಗಬೇಕು ಅಂತ ಯೋಚನೆ ಮಾಡಿ ನಾವು ಅದನ್ನೊಂದು ಮತ್ತೆ ಆಂದೋಲನ ಅಂತ ಮತ್ತೊಂದು ಹೊಸ ಕ್ಯಾಟಗರಿಯನ್ನೇ ಸೃಷ್ಟಿ ಮಾಡಿಕೊಂಡು ಅದಕ್ಕೋಸ್ಕರನೇ ಬದುಕುವ, ಅದನ್ನೇ ವ್ಯಾಪಾರವಾಗಿಸುವ, ಅದನ್ನೇ ಜೀವನದ ವೃತ್ತಿಯಾಗಿಸುವ ಜೀವಿಗಳಾಗಿ ಬಿಡಬಾರ್ದು ನಾವು. ಅದರಿಂದಾಗಿ ಎಲ್ಲದಕ್ಕೂ ಒಂದು ಮಿತಿ ಇರಬೇಕು.
ಆದರೆ ನಮ್ಮ ಪರಿಸ್ಥಿತಿಯನ್ನು ಬೇರೆಯವ್ರ ಜೊತೆಗೆ ಹೋಲಿಸಿ ನೋಡೋದೇ ಎಷ್ಟೋ ವಿಷಯದಲ್ಲಿ ತಪ್ಪದು. ಯಾಕೆಂದರೆ ಅವರವರಿಗೆ ಅವರವರ ಪರಿಸ್ಥಿತಿಯಿಂದ ಅದು ಒದಗಿ ಬಂದಿರುತ್ತೆ. ಅವರ ಕಾರಣನೇ ಬೇರೆ ಇರುತ್ತೆ, ನಮ್ಮ ಕಾರಣನೇ ಬೇರೆ ಇರುತ್ತೆ. ಅದನ್ನು ಎಲ್ಲದಕ್ಕೂ ಹೊಂದಿಸಿ ಈಗ ಮದ್ದು ಕೊಡಬೇಕು ಅಂತ ಎಲ್ಲರಿಗೂ ಒಂದೇ ತನ ರೋಗ ಬಂತು ಅಂತ ಎಲ್ಲರಿಗೂ ಕ್ರೋಸಿನ್ ಕೊಡ್ತಾ ಹೋಗುದಾ? ಅದಾಗೋದಿಲ್ಲ ಕಣೋ, ಅವರಿಗೆ ಬೇರೆ ಇದೆ, ಅವರಿಗೆ ಶೀತದ್ದಲ್ಲ ಜ್ವರ, ಅವರಿಗೆ ಉಷ್ಣದ ಜ್ವರ, ಹಾಗಾದರೆ ಬೇರೆ ಕೊಡ್ಬೇಕು ತಾನೆ. ತಲೆನೋವು ಬರುತ್ತೆ, ಕೆಲವರಿಗೆ ಹೊಟ್ಟೆಯಿಂದ ತಲೆನೋವು ಬರುತ್ತೆ, ಹೊಟ್ಟೆ ಸರಿ ಆಹಾರ ಜೀರ್ಣ ಆಗೋದಿಲ್ಲ ಅಂತ, ಕೆಲವರಿಗೆ ತಲೆಗೆ ಎಣ್ಣೆ ಹಾಕಲಿಲ್ಲ ಅಂತ ಜ್ವರ ಬರ್ಬೋದು, ಕೆಲವರಿಗೆ ಕಣ್ಣಿನ ಸೈಟಿಂದ ಪ್ರಾಬ್ಲಮ್ ಜ್ವರ ಬರ್ಬೋದು, ಕೆಲವು ಕಿವಿನೋವಿಂದ ಜ್ವರ ಬರ್ಬೋದು. ಎಲ್ಲದಕ್ಕೂ ಬೇರೆ ಬೇರೆ ತಲೆನೋವು ಬರಲಿಕ್ಕೆ ಅಥವಾ ಜ್ವರ ಬರಲಿಕ್ಕೆ 100 ಕಾರಣ ಇದೆ. ಅದನ್ನು ನೋಡಿ ತಾನೇ ಮದ್ದು ಕೊಡಬೇಕಾದದ್ದು. ಹಾಗಾಗಿ ಈ ನಿಯಮಗಳಲ್ಲೂ ಕೂಡ ಸಾಮಾಜಿಕ ಕಟ್ಟುಪಾಡುಗಳು ಕೂಡ ಆಯಾ ಮನೆಯ ವ್ಯವಸ್ಥೆ ಬೇರೆ ಬೇರೆ ಇರುತ್ತೆ. ಅದನ್ನು ನಾವು ಎಲ್ಲದಕ್ಕೂ ಒಂದೇ ಥರ ಅಂತ ಯೋಚಿಸ್ಲಿಕ್ಕೆ ಆಗೋದಿಲ್ಲ. ಅದರಿಂದಾಗಿ ಬದುಕಿನ ನತ್ವೇವ ಮಮ ಗಚ್ಚಂತಿ ಗುಣದೋಷಮ ಸತ್ಸ್ತ್ರೀಯ ಕಾಮವಕ್ತವ್ಯ ಹೃದಯ ಭರ್ತೃನಾ ತಶ್ಚರಂತಿಯಾ. ಇನ್ನು ಕೆಲವರು ತನ್ನ ಹತೋಟಿಯಲ್ಲೇ ಎಲ್ಲ ಇರಬೇಕು ಅಂತ ಹೊರಟು ಅದನ್ನು ಸಾಧಿಸ್ಲಿಕ್ಕೆ ಹೋಗ್ತಾರೆ. ಅದೇನೋ ಆಗ ಅವರ ಕೈಗೆ ಸಿಕ್ಕಿದ ಹಾಗಿರುತ್ತೆ. ಆದರೆ ಅದು ಎಲ್ಲ ಗುರಿ ಮುಟ್ಟುವ ತನಕವೂ ಇದೇ ರೀತಿ ನಡೆಯುತ್ತೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಯಾಕೆಂದರೆ ಹಾಗೆ ಹಿಡಿತದಲ್ಲಿ ಇಟ್ಟುಕೊಂಡದ್ರಿಂದ ಯಾರು ತಮ್ಮ ಹಿಡಿತದಲ್ಲಿದ್ದಾರೋ ಅವರು ಅವರ ಧರ್ಮವನ್ನು ಮಾಡಲಿಕ್ಕೆ ಬಿಟ್ಟಿಲ್ಲ ಅನ್ನುವ ದೋಷ ನಿಮಗಿದ್ದೇ ಇದೆ. ನಿಮ್ಗೆ ಅನಿಸುತ್ತೆ ನಾನು ಹೇಳಿದ ಹಾಗೆ ಕೇಳ್ತಾ ಇದ್ದಾರೆ ಅವರು, ಅದರಿಂದಾಗಿ ನಮ್ಮ ಮನೆಯಲ್ಲೆಲ್ಲ ಸರಿ ಹೋಗ್ತಾ ಇದೆ ಅಂತ. ಆದರೆ ಅವರದ್ದೇ ಆದ ಒಂದು ವ್ಯಕ್ತಿತ್ವ ಏನಿತ್ತೋ ಅದು ಬೆಳೀಲಿಕ್ಕೆ ನೀವು ಬಿಡಲಿಲ್ಲ, ಅವರ ಧರ್ಮವನ್ನು ಆಚರಿಸಲಿಕ್ಕೆ ಬಿಡಲಿಲ್ಲ ಅನ್ನುವ ದೋಷ ಇದ್ದದ್ರಿಂದ ನೀವು ಮನೆಯಲ್ಲಿ ಏನೋ ವ್ಯವಸ್ಥೆ ನಮ್ಮ ಕೈಯಿಂದ ನಡೀತಾ ಇದೆ ಅಂತ ನೀವು ಹೇಳ್ಕೊಳ್ಬಹುದಷ್ಟೇ. ಆದರೆ ಮನೆಯ ವ್ಯವಸ್ಥೆ ಅನ್ನೋದು ಬೇರೆ ದೃಷ್ಟಿಯಿಂದ ತೆಗೆದುಕೊಂಡಾಗ ಎಲ್ಲೋ ಒಂದು ಕಡೆ ಅದರ ಕೊರತೆ ಅನ್ನೋದು ಎದ್ದು ಕಾಣುತ್ತೆ. ಪ್ರಾಪ್ನುವಂತೆ ಯಶಶ್ಚೈವ, ಇದರಿಂದಾಗಿ ಕೀರ್ತಿ ಹಾಳಾಗುತ್ತೆ, ಧರ್ಮವೂ ನಾಶ ಆಗುತ್ತೆ. ಹಾಗಾಗಿ ಕೊನೆಗೆ ಹೇಗಾದರೂ ಮಾಡಿ ಅಕಾರ್ಯ ಮಾಡಬೇಕು ಅಂತ ಅನ್ನಿಸುವ ಯೋಚನೆ ಬರುತ್ತೆ. ಹಿಡಿತವನ್ನು ಗಟ್ಟಿಯಾಗಿ ಇದು ಎಲ್ಲ ವಿಷಯದಲ್ಲೂ, ತಂದೆ ಮಕ್ಕಳ ವಿಷಯದಲ್ಲಿರ್ಬೋದು, ಹೆಂಡತಿ ಗಂಡನ ವಿಷಯದಲ್ಲಿರ್ಬೋದು, ಗಂಡ ಹೆಂಡತಿಯ ವಿಷಯದಲ್ಲಿರ್ಬೋದು, ಶಿಷ್ಯ ಗುರುವಿನ ವಿಷಯದಲ್ಲಿರ್ಬೋದು, ಗುರು ಶಿಷ್ಯನ ವಿಷಯದಲ್ಲಿರ್ಬೋದು, ಎಲ್ಲಿಯೂ ಕೂಡ ನಮ್ಮ ಹದ್ದಿನಲ್ಲಿರಬೇಕು. ನಮಗೆ ಪ್ರೀತಿಯಿಂದ ಅವರನ್ನು ಕಟ್ಟಿ ಹಾಕುವ ಶಕ್ತಿ ಇದ್ದರೆ ಕಟ್ಟಿ ಹಾಕಿ. ಅದು ಬಿಟ್ಟು ಬಲದಿಂದ ಸಂಪತ್ತಿನಿಂದ ಇನ್ನೇನೋ ಅವರ ವೀಕ್ನೆಸ್ಸನ್ನು ಹಿಡ್ಕೊಂಡು ನಾವು ಆಟಾಡಿಸ್ತೇವೆ ಅನ್ನೋದೆಲ್ಲ ಬಹಳ ದಿವಸಗಳ ಕಾಲ ಬಾಳುವಂಥದ್ದಲ್ಲ. ಹಾಗಾಗಿ ಇಂಥ ಕ್ರಿಯೆಯಿಂದ ಏನಾಗುತ್ತೆ ಅಂದರೆ ಎಲ್ಲೋ ಒಂದು ಕಡೆ ಕೊನೆಗೆ ಗಂಟು ಬಿಚ್ಚಿದಾಗ ಹೇಗೆ ಕರು ಬಹಳ ಹೊತ್ತಾಗಿ ಕಟ್ಟಿ ಹಾಕಿದರೆ ಕೈಗೆ ಸಿಗದಷ್ಟು ದೂರ ಓಡುತ್ತೋ, ಹಾಗೆ ಮನುಷ್ಯನ ಬದುಕು ಕೂಡ ಅವನ ಕೈ ಜಾರಿ ಅವನ ಕೈಗೆ ಸಿಗದಂತೆ ಅವನೇ ಕಳೆದುಕೊಂಡು ಹೋಗುವಾಗ ಆಗುತ್ತೆ. ತ್ವದ್ವಿಧಾಸ್ತು ಗುಣೈರ್ಯುಕ್ತ ದೃಷ್ಟಲೋಕ ಪರಾವರಾಹ ಸ್ತ್ರೀಯ ಸ್ವರ್ಗೇ ಚರಿಷ್ಯಂತಿ ಯಥಾ ಧರ್ಮಕೃತಸ್ತಥಾ. ಇದೊಬ್ಬಳು ಹೆಣ್ಣುಮಗಳಾಗಿ ಅನಸೂಯೆ ಮೈಥಿಲಿಗೆ ಹೇಳಿದ ಮಾತು. ನಿನ್ನಂತಹ ಹೆಣ್ಣುಮಗಳು, ಈ ಗುಣದಿಂದ ಕೂಡಿದವಳು, ಲೋಕದ ಎಲ್ಲ ಏರಿಳಿತಗಳನ್ನು ಚೆನ್ನಾಗಿ ಕಂಡವಳು, ಬೇರೆಯವರಿಗೆ ಮಾದರಿಯಾಗಿ ಇರಬೇಕು. ಅಂಥ ಯಾರು ನಿನ್ನನ್ನು ಮಾದರಿಯಾಗಿ ಬದುಕಿನಲ್ಲಿ ಎಲ್ಲದಕ್ಕೂ ಆಶ್ರಯಿಸ್ತಾರೋ ಅವರು ಸ್ತ್ರೀಯ ಸ್ವರ್ಗೇ ಚರಿಷ್ಯಂತಿ. ಅಂತಹ ಹೆಣ್ಣು ಮಕ್ಕಳು ಖಂಡಿತ ಉತ್ತಮವಾದ ಲೋಕಗಳನ್ನು ಹೊಂದುತ್ತಾರೆ. ಇಲ್ಲಿಯೂ ಕೂಡ ಧರ್ಮಕೃತ, ಒಳ್ಳೆಯ ರೀತಿಯಾದ ಬದುಕನ್ನು ಅವರು ನಡೆಸ್ತಾರೆ ಅಂತ ಹೀಗೆ ಸೀತೆಯನ್ನು ಕುರಿತು ಅನಸೂಯ ಅತ್ಯಂತ ಪ್ರೀತಿಯಿಂದ ಕೆಲವು ಸಮಾಧಾನದ ಮಾತುಗಳನ್ನು ಹೇಳ್ತಾಳೆ. ಸಾತ್ವೇವ ಮುಕ್ತ ವೈದೇಹಿ ತ್ವನಸೂಯಾನಸೂಯಯ ಪ್ರತಿಪೂಜ್ಯವಚೋ ಮಂದಂ ಪ್ರವಕ್ತುಮುಪಚಕ್ರಮೇ. ಅನಸೂಯಯ ಆ ಶಬ್ದ ಬಳಸಿದ ರೀತಿ, ಅನಸೂಯೆ ಅಸೂಯೆ ಇಲ್ಲದೆ ಹೇಳಿದ ಈ ಮಾತನ್ನು ಸೀತೆ ಅತ್ಯಂತ ಪ್ರೀತಿಯಿಂದ ಸ್ವೀಕರಿಸಿ ಅವಳಿಗೆ ಕೆಲವು ಪ್ರತಿಯಾಗಿ ಮಾತುಗಳನ್ನು ಹೇಳ್ತಾ ಇದ್ದಾಳೆ. ನೈತದಾಶ್ಚರ್ಯಮಾಯ ಆರ್ಯಾಯ ಯನ್ಮಾಂ ತ್ವಂ ಅನುಭಾಷಸೆ. ತಾಯಿ, ನೀನು ಹೀಗೆ ಹರಸಿದ್ದು ತುಂಬ ಅಚ್ಚರಿಯ ಸಂಗತಿ ಅಂತ ನನಗೇನು ಅನ್ನಿಸ್ಲಿಲ್ಲ. ಯಾಕೆಂದರೆ ನೀನು ಅದೇ ರೀತಿ ಬದುಕಿದವಳು, ಅತ್ರಿಯನ್ನು ಅದೇ ರೀತಿ ನೋಡಿಕೊಂಡವಳು. ನಿನಗೆ ಈ ಮಾತನ್ನು ಹೇಳುವ ಅರ್ಹತೆ ಇದೆ, ಬುದ್ಧಿ ಮಾತನ್ನು ಹೇಳುವ ಅರ್ಹತೆ ನಿನಗಿದೆ. ಯಾಕೆ ಅಂದರೆ ನೀನು ಆ ರೀತಿ ನಮಗೆ ಮಾರ್ಗದರ್ಶನ. ನಿಮ್ಮಂತಹ ದೊಡ್ಡ ಮಹಿಳೆಯರ ದೊಡ್ಡ ಬದುಕನ್ನು ಕಂಡವರ ನೆರಳಿನಲ್ಲೇ ನಾವು ಇವತ್ತು 4 ಹೆಜ್ಜೆ ಇಡ್ತಾ ಇದ್ದೇವೆ. ನೀವು ಹೊಗಳುವಷ್ಟು ದೊಡ್ಡ ವ್ಯಕ್ತಿಗಳು ನಾವು ಆಗಿಲ್ಲ. ನಿಮ್ಮ ಬಗ್ಗೆ ನನಗೆ ತುಂಬ ಅಭಿಮಾನ ಇದೆ. ಯದ್ಯಪ್ಯೇಷ ಭವೇದ್ ಭರ್ತ ಮಮಾರ್ಯೇ ವೃತ್ತವರ್ಜಿತಃ ಅದ್ವೈಧಮುಪಚರಿತವ್ಯಂ ತಥಾಪ್ಯೇಷ ಮಯಾ ಭವೇತ್. ಹೇಗಿದ್ದರೂ ಕೂಡ ಭರ್ತವ್ಯ, ಬದುಕನ್ನು ಹೊರಬೇಕು ಅನ್ನೋದು ನನಗೆ ದೊಡ್ಡವರು ಹೇಳಿಕೊಟ್ಟ ರೀತಿ. ಅದರಲ್ಲೂ ನನ್ನ ಆರ್ಯ ರಾಮಚಂದ್ರ ಅಂತೂ ಅವನು ಯಾವತ್ತೂ ಕೂಡ ನನ್ನ ವಿಷಯದಲ್ಲಿ ದುಡುಕಿನಿಂದ ಅಥವಾ ಕೆಡುಕಿನ ಆಲೋಚನೆಯಿಂದ ಅಥವಾ ಬೇಸರ ಬರುವ ಹಾಗೆ ನಡ್ಕೊಂಡಿಲ್ಲ. ಯಾವತ್ತೂ ಕೂಡ ನಮ್ಮಿಬ್ಬರ ನಡುವೆ ಒಂದು ಭಿನ್ನಾಭಿಪ್ರಾಯದ ಮಾತು ಬಂದದ್ದು ಅಂತ ಇಲ್ಲವೇ ಇಲ್ಲ.
ಮಾತಾಡಿದ್ದಾರೆ, ಜಗಳಾಡಿದ್ದಾರೆ, ಆದರೂ ಅವಳು ಹೇಳೋದು ನನ್ನಲ್ಲಿ ಭಿನ್ನಾಭಿಪ್ರಾಯ ಬಂದಿಲ್ಲ ಅಂತ. ಹಾಗಾದರೆ ಆ ಮಾತಿನ ಅಭಿಪ್ರಾಯ ಏನು? ಅದು ಕೇವಲ ಆ ಕ್ಷಣದ ವಿಷಯದ ನಿರ್ಧಾರಕ್ಕಾಗಿ ಕೆಲವು ಮನೆಗಳಲ್ಲಿ ಜೋರು ಮಾತಿರುತ್ತೆ. ಆದರೆ ಆಮೇಲೆ ನೋಡಿದ್ರೆ ಎಲ್ಲರೂ ಒಟ್ಟಿಗೆ ಇರ್ತಾರೆ. ನಮ್ಗನ್ಸೋದೇನು ಅಂದರೆ ಬಾಯಿ ದೊಡ್ಡದು, ಏನು ಸಿಕ್ಕಾಪಟ್ಟೆ ಗಲಾಟೆ ಆಡ್ತಾರೆ ಅಂತ. ಆದರೆ ಅವರು ಅದು ಮಾತಿನಿಂದ ಬಂದದ್ದು ಅಲ್ಲೇ ಮುಗಿದೋಯ್ತು. ಮತ್ತೆ ಅದು ಮನಸ್ಸಿನಲ್ಲಿ ನಾಳೆಗೆ ಮತ್ತೆ ಮುಖ ನೋಡುವಾಗ ನಿನ್ನೆ ಮಾತೆಲ್ಲ ನೆನಪಾಗಿ ಮತ್ತೆ ಮುಖ ಸಿಂಡರಿಸಿಕೊಂಡು ಹೋಗುವಂಥದ್ದಿಲ್ಲ. ನಿನ್ನೆದಲ್ಲೇ ಬಿಟ್ಟರು ಹೋದರು. ಹಾಗೆ 10 ಮನೆಗಳು ಇವತ್ತಿಗೂ ಇವೆ. ಅದು ನೋಡ್ಲಿಕ್ಕೆ ಖುಷಿ ಆಗುತ್ತೆ. ಕೆಲವು ಮನೆತನಗಳಿಗೆ ಹೋದಾಗ ಅವರ ಕುಟುಂಬದವರು ಒಟ್ಟಿಗೆ ಸೇರಿದರೆ ಒಬ್ಬರು ಹೊರಗಿನವರಿಲ್ಲ. ಹೊರಗಿನವರು ಅಂದರೆ ಒಬ್ಬರು ಸಂಬಂಧಿಕರಲ್ಲದವರು, ರಕ್ತ ಸಂಬಂಧಿಗಳಲ್ಲದವರು. ಅಂದರೆ ಕೇವಲ ದೊಡ್ಡಪ್ಪ ಚಿಕ್ಕಪ್ಪ ಅಂದರೆ ಈ ಮಕ್ಕಳು ಸೇರಿ ಒಂದು ಮನೆಗೆ ಹೋದಾಗ 186 ಜನ, ಅಷ್ಟು ಜನ ಒಟ್ಟಿಗೆ ಅವರು, ಅಂದರೆ ಮನೆಗಳೆಲ್ಲ ಬೇರೆ ಇದೆ. ಈ ಶ್ರಾದ್ದಕ್ಕಾಗೋದು ಅವ್ರು ಹಾಗೆ ಸೇರ್ತಾರೆ. ಯಾವುದಾದ್ರೂ ನಾಟಕಕ್ಕೆ ಹೋಗೋದು ಅಥವಾ ಇನ್ನೆಲ್ಲಾದರೂ ಊರಿಂದ ಹೊರಗಡೆ ಹೋಗೋದು ಅಂದರೆ ಅವ್ರು ಹಾಗೆ ಹೋಗೋದು, ಒಟ್ಟಿಗೆ ಹೋಗ್ತಾರೆ, ಒಟ್ಟಿಗೆ ಬರ್ತಾರೆ. ಅಂದರೆ ಆ ರೀತಿ ಇದ್ದಾಗ ಅವರ ಮನೆಯಲ್ಲಿ ಏನೇ ಒಬ್ಬರಿಗೂ, ಯಾವುದೋ ಬೇರೆ ಮನೆಯಲ್ಲಿರುವ ಒಬ್ಬರಿಗೆ ಏನೋ ತೊಂದರೆ ಆದರೆ ಇಷ್ಟು ಜನ ಹೋಗಿ ಅಲ್ಲಿ 1 ನಿಮಿಷದಲ್ಲಿ ಎಲ್ಲ ಸಮಸ್ಯೆ ಪರಿಹಾರ ಆಯಿತು. ಮನೆ ಚೇಂಜ್ ಆಗಬೇಕು, ಆಯಿತು, ಮನೆ ಚೇಂಜ್ ಆಗಬೇಕು ಅಂತ ಒಂದು ಮೆಸೇಜ್ ಬಿದ್ದರೆ ಮುಗೀತು, ಬಂದಾಯಿತು, ಮನೆಯೇ ತೊಗೊಂಡೋಗಿ ಇಡಿ ಅಂದರೆ ಇಟ್ಬಿಡ್ತಾರೆ. ಅಷ್ಟು ಅವರಲ್ಲೂ ಆ ಒಗ್ಗಟ್ಟು. ಇದು ಕೂಡು ಕುಟುಂಬದ ಲಾಭ. ಎಲ್ಲ ಸುಳ್ಳುಗಳನ್ನು ಹೇಳಿ ಕೂಡು ಕುಟುಂಬದಿಂದಾಗಿ ಅನ್ಯಾಯ ಆಗುತ್ತೆ, ಕೂಡು ಕುಟುಂಬದಿಂದಾಗಿ ಸಂಪತ್ತು ನಾಶ ಆಗುತ್ತೆ, ಕೂಡು ಕುಟುಂಬದಿಂದಾಗಿ ಒಬ್ಬರೇ ದುಡಿಬೇಕಾಗತ್ತೆ, ಉಳಿದವರೆಲ್ಲ ಕಷ್ಟಪಡಬೇಕಾಗತ್ತೆ ಅಂತ. ಹೀಗೆ ಇಲ್ಲ. ಇವತ್ತು ಟೆಕ್ಸ್ಟ್ ಬುಕ್ಕಲ್ಲಿ ಮಕ್ಕಳಿಗೆ ಇದೇ ಪಾಠ ಇದೆ. ನ್ಯಾರೋ ಫ್ಯಾಮಿಲಿ ಇದ್ದರೆ ನಿಮಗೆ ಹಿತ, ನಿಮ್ಮ ಸಂಪಾದನೆ ನಿಮಗೆ ಸಿಗುತ್ತೆ, ಇಲ್ಲ ಅಂದರೆ ಯಾರ್ಯಾರು ದುಡ್ಕೊಂಡು ಹೋಗ್ತಾರೆ ಅಂತ. ಕಷ್ಟಕ್ಕಾದಾಗ ಯಾರು ಬರ್ತಾರೆ? ಇವ್ರು ಇಬ್ಬರು ಕೂತ್ಕೊಂಡು ಮನೆ ಎತ್ತಲಿಕ್ಕಾಗತ್ತಾ? ನಮಗೆ ಈ ಕಲ್ಪನೆ, ನಮ್ಮ ದೇಶದ ಕಲ್ಪನೆಯ ಬಗ್ಗೆ ವಿದೇಶಿಯರಿಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅವರಿಗೆ ಆ ಕ್ಷಣದ 2 ಗಲಾಟೆ ಕಾಣುತ್ತೆ ಹೊರತು ಅದರಿಂದ ಗಲಾಟೆಯಿಂದ ಮತ್ತಷ್ಟು ಬಿಗಿಗೊಳ್ಳುವ ಸಂಬಂಧದ ಗಟ್ಟಿತನ ಏನು ಅಂತ ಅರ್ಥ ಆಗೋದಿಲ್ಲ ಅವರಿಗೆ. ಆದರೆ ಇವರು ಇಷ್ಟು ಕಿತ್ತಾಡಿದ್ರು, ಅಯ್ಯೋ ಅವ್ರ ಮನೆಯಲ್ಲಿ ನೀವು ನೋಡಿದರೆ ಪರಸ್ಪರ ಜಗಳಾಡೋದು ನೋಡಿದರೆ ಮಾರಾಮಾರಿ ಆಯಿತು ಅಂದ್ಕೊಳ್ಬೇಕು. ಅದು 2 ನಿಮಿಷ ಆ ವಿಷಯ ಮುಗಿದ ಮೇಲೆ ಈ ಎಲ್ಲ ಮತ್ತೆ ಬರ ಇಲ್ಲಿ ಹೋಗ. ಅದರಲ್ಲಿ ಇನ್ನೇನಿದೆ ಅಂದರೆ ತುಂಬ ದೊಡ್ಡವರಾದವರು ಹಾಗೆ ಜೋರು ಮಾಡಿದ ಮೇಲೆ ಅವರೇ ಬಂದು ಆಗದೇನೋ ಆಗೋಯ್ತು, ಮಾತಾಯಿತು, ಯಾರು ಏನು ತಲೆಗೆ ಹಾಕೊಳ್ಳಿಕ್ಕೆಲ್ಲ ಎಲ್ಲ ಇಲ್ಲೇ ಬಿಟ್ಟೋಗಿ ಅಂತ ಹೇಳಿ ಬೈದು ಹೊರಡು ಹೋಗುವಾಗ ಮತ್ತೆ ಯಥಾಪ್ರಕಾರ ನಕ್ಕು ಹೋಗ್ತಾರೆ. ಇವತ್ತು ಸಮಸ್ಯೆ ಹೇಳುವವರೇ ಇಲ್ಲ. ಅವಳಿಗೆ ನಾನು ಜಾಸ್ತಿ ದುಡಿತೇನೆ ಅಂತ, ಇವನಿಗೆ ನಾನು ಜಾಸ್ತಿ ದುಡಿತೇನೆ ಅಂತ ಇಬ್ಬರು ಗಲಾಟೆ ಮಾಡಿದಾಗ ಇವರಿಬ್ಬರಿಗಿಂತ ಹಿರಿಯರಾದ ಬುದ್ಧಿ ಇರುವ ಒಬ್ಬ ವ್ಯಕ್ತಿ ಇಲ್ಲ ಮನೆಯಲ್ಲಿ ಸಮಾಧಾನ ಮಾಡಲಿಕ್ಕೆ. ಅದಕ್ಕೆ ಕೊನೆಗೆ 5ನೇ ಫ್ಲೋರೋ 6ನೇ ಫ್ಲೋರೋ ಕಾಣುತ್ತೆ ಹಾರಲಿಕ್ಕೆ. ಹೇಳಲಿಕ್ಕೆ ದಿನಕ್ಕೆ 8 ಲಕ್ಷ, ತಿಂಗಳಿಗೆ 10 ಲಕ್ಷ ದುಡಿಮೆ ಇರುತ್ತೆ ಆ ಮನೆಯಲ್ಲಿ. ಆದರೆ ಸಮಾಧಾನ ಹೇಳಲಿಕ್ಕೆ 10 ನಿಮಿಷ ಸಮಾಧಾನ ಹೇಳಲಿಕ್ಕೆ ಒಬ್ಬ ವ್ಯಕ್ತಿ ಇರುವುದಿಲ್ಲ. ಅವರನ್ನೆಲ್ಲೋ ಹಳ್ಳಿಯಲ್ಲಿ ಬಿಟ್ಟು ಬಂದಿರ್ತಾರೆ ಅಥವಾ ವೃದ್ಧಾಶ್ರಮದಲ್ಲಿ ಬಿಟ್ಟು ಬಂದಿರ್ತಾರೆ. ಅವಳು ಹೇಳ್ತಾಳೆ, ನನಗೆ ನಮ್ಮ ಮನೆಯಲ್ಲಿ ಕಿಂಪನರ್ಯೋ ಗುರುಶ್ಲಾಘ್ಯ ಸಾನುಕ್ರೋಶೋ ಜಿತೇಂದ್ರಿಯ ಸ್ಥಿರಾನುರಾಗೋ ಧರ್ಮಾತ್ಮ ಮಾತೃವತ್ ಪಿತೃವತ್ ಪ್ರಿಯ. ನನಗೆ ಯಾವತ್ತೂ ಕೂಡ ರಾಮಚಂದ್ರ ಕಾಡಿಗೆ ಬಂದಾಗ ನಿರ್ಲಕ್ಷ್ಯದಿಂದ ನನ್ನನ್ನು ಎಲ್ಲೋ ಬಿಟ್ಟು ಹೋಗೋದು, ಮಾತೃವತ್ ಪಿತೃವತ್ ಪ್ರಿಯ. ತಂದೆ ತಾಯಿಗಳು ಹೇಗೆ ನೋಡ್ಕೊಳ್ಬೇಕು ಒಂದು ಮಗುವನ್ನು, ಅಷ್ಟು ಪ್ರೀತಿಯಿಂದ ನನ್ನನ್ನು ನನ್ನ ರಾಮಚಂದ್ರ ನೋಡ್ಕೊಳ್ತಾನೆ. ಅವನು ಯಾವತ್ತೂ ಕೂಡ ಕೋಪ ಮಾಡಿಕೊಂಡದ್ದಿಲ್ಲ. ಅತ್ಯಂತ ಇಂದ್ರಿಯವನ್ನು ಜಯಿಸಿದವನು. ಸ್ಥಿರ ಅನುರಾಗ. ಅನುರಾಗ ಯಾವುದೋ ಒಂದು ಕೆಲಸ ಇದ್ದಾಗ, ಏನಾದರೂ ಒಂದು ಸಹಾಯ ಆಗಬೇಕಾದಾಗ ಮಾತ್ರ ಮೆತ್ತನೆ ಮಾತು ಶುರುವಾಗುತ್ತೆ. ಬೆಣ್ಣೆ ಹಚ್ಚೋ ಕಾರ್ಯಕ್ರಮ, ಏನಾದರೂ ಏನು ಕೆಲಸ ಉಪಯೋಗಕ್ಕಿಲ್ಲ ಅಂದರೆ ಆಮೇಲೆ ಮುಖ ನೋಡಲಿಕ್ಕಿಲ್ಲ, ತಿರುಗಿಸಿಕೊಂಡು ಬೆನ್ನು ಹಾಕಿಕೊಂಡು ಓಡಾಡೋದಾಗುತ್ತೆ. ಅವ್ರ ಹತ್ರ ಬಂದರು ಅಂದರೆ ಏನೋ ಕೆಲಸ ಆಗಬೇಕು ಅನ್ನುವ ಹಾಗೆ. ಅದು ಅವರನ್ನು ಮಾತ್ರ ಅಲ್ಲ, ನಾವು ಯಾರೇ ನಮ್ಮ ಹತ್ರ ಬಂದರೂ ಇವತ್ತು ಹಾಗೆ ನೋಡುವ ಹಾಗಾಗಿದೆ. ಒಬ್ಬರು ಪ್ರೀತಿಯಿಂದ ನಮ್ಮನ್ನು ಬಂದು ಮಾತಾಡಿಸ್ತಾರೆ ಅಂತ ಅನ್ನೋದು ನಂಬುವುದೇ ಕಷ್ಟ ಆಗಿಬಿಡುತ್ತೆ ಎಷ್ಟೋ ಸತಿ ಪೇಟೆಗಳಲ್ಲಿ. ಹಾಗಾಗಿ ಇದು ಮನುಷ್ಯ ತನಗೆ ಲಾಭ ಇದ್ದಾಗ ಮಾತ್ರ ಮಾತಾಡಿಸಬೇಕು, ಬೇರೆ ಸಂದರ್ಭದಲ್ಲಿ ಮಾತಾಡಿಸಬಾರ್ದು. ಮತ್ತು ಇನ್ನೊಂದೇನು ಅಂದರೆ ಅವರವ್ರ ಕರ್ತವ್ಯದಲ್ಲಿ ಇದ್ದಾರೆ ಅಂತ ಅನ್ನುವಾಗ ಬೇರೆ ಅದನ್ನು ನಾವು ಇನ್ನು ನಿರೀಕ್ಷೆಗಳಿರ್ತವೆ ನಮ್ಮಲ್ಲಿ ಕೆಲವೊಮ್ಮೆ. ಅವ್ರು ಮಾತಾಡಿಸ್ಬೇಕು, ಹೀಗೆ ಮಾಡಬೇಕು, ಹಾಗೆ ಇರಬೇಕು, ಹೀಗೆ ನೋಡಬೇಕು. ನಾವು ನಮ್ಮ ಮಿತಿಯು ಅವರ ಮಿತಿ ಎರಡನ್ನೂ ನೋಡಬೇಕು. ನಮಗೆ ಇರುವ ಕೆಲಸದ ಒತ್ತಡವು, ನಾವು ಯಾರನ್ನು ನಿರೀಕ್ಷಿಸ್ತಾ ಇದ್ದೀವೋ ಅವರಿಗಿರುವ ಕೆಲಸದ ಒತ್ತಡ, ಎರಡನ್ನು ನಾವು ಟ್ಯಾಲಿ ಮಾಡಿ ನೋಡಿಕೊಂಡು ಅದನ್ನು ನಿರೀಕ್ಷೆ ಮಾಡಬೇಕು. ಅದು ಬಿಟ್ಟು ನಾವು ಬರೀ ಕಂಪೇರ್ ಮಾಡಿಕೊಂಡು ಬೇಸರ ಮಾಡಿಕೊಳ್ಳೋದೇ ಆಗುತ್ತೆ. ಆದರೆ ನನಗೆ ಯಾವಾಗ ಏನು ಅಗತ್ಯ ಅದನ್ನು ಬಂದು ಅವರು ಮಾತಾಡ್ತಾರೆ, ನಾನು ಏನು ಸಹಾಯ ಕಾಲಕ್ಕೆ ಮಾಡಬೇಕು ಅದನ್ನು ಮಾಡ್ತೇನೆ. ಅದು ಮ್ಯೂಚುವಲ್. ಅದು ಒಬ್ಬರಿಂದ ಮಾತ್ರ ಬಗ್ಗಬೇಕು ಅಂದರೆ ಅದು ಗಿಡ ಬಿದ್ದೋಗುತ್ತೆ. ಅದಕ್ಕೆ ಬಳ್ಳಿಯೂ ಸುತ್ತಕೊಳ್ಬೇಕು, ಮರವೂ ಅದಕ್ಕೆ ಆಶ್ರಯ ಕೊಡಬೇಕು. ಈ ರೀತಿ ಜೊತೆಯಾಗಿದ್ದು ಬದುಕುವಂಥದ್ದನ್ನು ರಾಮಚಂದ್ರ ನನ್ನ ಜೊತೆಗೆ ಇಟ್ಟುಕೊಂಡಿದ್ದಾನೆ.
ಯಾಂ ವೃತ್ತಿಂ ವರ್ತತೆ ರಾಮಃ ಕೌಸಲ್ಯಾಯಾಂ ಮಹಾಬಲಃ ತಾಮೇವ ನೃಪನಾರೀಣಾಂ ಅನ್ಯಾಸಾಮಪಿ ವರ್ತತೆ. ನನ್ನ ಯಜಮಾನ ರಾಮಚಂದ್ರ ತಾಯಿಯಾದಂಥ ಕೌಸಲ್ಯಲ್ಲಿ ಯಾವ ರೀತಿ ತನ್ನ ತಾಯಿತನದ ಪ್ರೀತಿಯನ್ನು ತೋರಿಸ್ತಾನೋ, ತನಗೆ ತಾಯಿ ಅಂತ ಗೌರವಿಸ್ತಾನೋ, ಅಷ್ಟೇ ಉಳಿದ ತಾಯಿಯರಲ್ಲೂ ಕೂಡ ಸಮಾನವಾಗಿ ಕಾಡ್ತಾನೆ. ಅನ್ಯಾಸಾಂ ನೃಪನಾರೀಣಾಂ, ಇವಳು ತಾಯಿ ಅಂದರೆ ಅವ್ರ ಮನೆಯಲ್ಲಿ ಯಾವತ್ತೂ ಭೇದವೇ ಇರಲಿಲ್ಲ ಅಂತ ಅರ್ಥ. ಇದು ನನ್ನ ತಾಯಿ, ಇದು ನನ್ನ ತಾಯಿ ಅಲ್ಲ ಅಂತ ಹೀಗೆ ಯಾವತ್ತೂ ಮಾತಾಡಿಲ್ಲ. ರಾಮಚಂದ್ರ ಅದನ್ನೇ ಭರತನಿಗೂ ಹೇಳಿದ್ದು, ನೀನು ತಾಯಿಯನ್ನು ಯಾವತ್ತಿಗೂ ಯಾವ ಕಾರಣಕ್ಕೂ ನಿಂದಿಸ್ಲಿಕ್ಕಿಲ್ಲ ಅಂತ. ಅಂದರೆ ಅಲ್ಲಿ ಅವಳ ಎದುರುಗಡೆ ಹೋದಾಗಲೂ ತಾಯಿ ಅಂತಲೇ ಮಾತಾಡಿಸ್ತಾ ಇದ್ದ. ಇದು ಸೀತೆಗೆ ಆ ಮನೆಯಲ್ಲಿ ಒಂದು ಪಾಠ. ಯಾಕೆಂದರೆ ಯಾರಿದ್ರೂ ಕೂಡ ಯಾರ ಸಂಬಂಧವೂ ಕೂಡ ಅಲ್ಲಿ ಬೆರುಕು ಬಿಡಲಿಕ್ಕೆ ಅವಕಾಶ ಇಲ್ಲದ ಹಾಗೆ ರಾಮಚಂದ್ರನ ಗುಣದ ಬಲದಿಂದ ರಾಮಚಂದ್ರ ಬೇಸರ ಪಡ್ತಾನೆ, ನಾವು ಹಾಗೆ ಮಾಡಬಾರ್ದು. ಅದು ಬಂತಲ್ಲೋ ಪ್ರಸಂಗ ಹಿಂದೆ, ಭರತ ಬೇಸರ ಮಾಡಿಕೊಂಡಿದ್ದು, ಶತ್ರುಘ್ನ ಅಂದ್ಕೊಂಡಿದ್ದು, ಕೌಸಲ್ಯ ಮಾತಾಡಿಕೊಂಡಿದ್ದು, ಎಲ್ಲ ಸಂದರ್ಭದಲ್ಲೂ ಕೂಡ ರಾಮ ಅಲ್ಲಿ ಇದ್ದಾನೆ ಅಂತಂದರೆ ಅಲ್ಲಿ ಒಂದೇನು ವಾತಾವರಣದ ಪರಿಸ್ಥಿತಿಯೇ ಬೇರೆ ಇರುತ್ತೆ. ದೃಷ್ಟಾ ಸ್ವಪಿ ಸ್ತ್ರೀಷು ನೃಪೇಣ ನೃಪವತ್ಸಲಃ ಮಾತೃವದ್ವರ್ತತೆ ವೀರೋ ಮಾಮನುಸೃತ್ಯ ಧರ್ಮವಿತ್ ಆಗಚ್ಚಂತ್ಯಾಶ್ಚ ವಿಜನಂ ವನವೇವ ಭಯಾವಹಂ ಸಮಾಹಿತಂ ಮೇ ಶ್ವಶ್ವಾಚ ಹೃದಯೇ ತದ್ಧೃತಂ ಮಹತ್. ನನ್ನ ಅತ್ತೆಯು ಕೂಡ ಹೊರಡುವಾಗ ಹೇಳಿದ ಮಾತನ್ನು ನಾನು ಮನಸ್ಸಿನಲ್ಲಿ ದೃಢವಾಗಿ ಧಾರಣೆ ಮಾಡಿದ್ದೇನೆ. ನನ್ನ ರಾಮನನ್ನು ಯಥಾವತ್ತಾಗಿ ಅನುಸರಿಸಿದ್ದೇನೆ. ಆ ತಾಯಿಯರು ಕೂಡ, ಆ ಅತ್ತೆಯರು ಕೂಡ ತಾಯಿಯಂತೆಯೇ ಇದ್ದು ಅವರು ಕೂಡ ನನ್ನನ್ನು ಆದೇಶಿಸಿದ್ದಾರೆ. ಪಾಣಿ ಪ್ರದಾನ ಕಾಲೇ ಚ ಯತ್ಪುರಾ ತ್ವಗ್ನಿ ಸನ್ನಿಧೌ ಅನುಶಿಷ್ಟಾ ಜನನ್ಯಾಸ್ಮಿ ವಾಕ್ಯಂ ತದಪಿ ಮೇ ಧೃತಂ. ಇಲ್ಲಿ ಹೇಳಿದ್ರು ಹೌದು, ನನಗೆ ಮನೆಯಿಂದ ಪಾಣಿಗ್ರಹಣವನ್ನು ಮಾಡಿ ಕೊಡುವ ಸಂದರ್ಭದಲ್ಲಿ, ಮದುವೆ ಆಗುವ ಸಂದರ್ಭದಲ್ಲಿ ಪಾಣಿ ಪ್ರದಾನ ಕಾಲೇತು ಯತ್ಪುರಾ ಅಗ್ನಿ ಸನ್ನಿಧೌ, ಅಗ್ನಿಯ ಎದುರುಗಡೆ ಸಾಕ್ಷಿಯಾಗಿ ನಿಲ್ಲಿಸಿ ಕೈ ಹಿಡಿದು 7 ಹೆಜ್ಜೆಗಳನ್ನಿಟ್ಟುಕೊಂಡು ನಡೆಯುವ ಹೊತ್ತಿಗೆ ಅನುಶಿಷ್ಟಾ ಜನನ್ಯಾಸ್ಮಿ, ತಾಯಿ ನನ್ನನ್ನು ಚೆನ್ನಾಗಿ ಅನುಶಾಸನ ಮಾಡಿದ್ದಾಳೆ. ಹೇಗಿರಬೇಕು ಮನೆಯಲ್ಲಿ. ಇವತ್ತೇನಾಗುತ್ತೆ ಅಂದರೆ ಹೇಗಾದರೂ ಮಾಡಿ ಮನೆಯಲ್ಲಿ ಎಲ್ಲರ ಜುಟ್ಟು ಕೈಲಿ ಹಿಡ್ಕೊ ಅಂತ ಹೇಳೋ ಥರನೇ ಸಾಮಾನ್ಯ ಬೋಧನೆಗಳಿದೆ. ಅದು ಈ ಧಾರಾವಾಹಿಯ ಪ್ರಭಾವ. ಅಲ್ಲಿ ಅವ್ರು ಹಾಗೆ ಮಾಡ್ಬೋದು, ನೀನು ಹೀಗೆ ಮಾಡು, ಅವ್ರು ಹೀಗೆ ಮಾಡ್ಬೋದು, ನೀನು ಹಾಗೆ ಮಾಡು. ಅಲ್ಲಿ ಏನೂ ಆಗಿರಲ್ಲ. ಇವರೇ ಊಹಿಸಿಕೊಂಡು ಇದ್ದ ಸಂಬಂಧಗಳನ್ನು ಹುಳಿ ಹಿಂಡಿಕೊಂಡು ಬದುಕನ್ನು ನರಕ ಮಾಡಿಕೊಳ್ತಾರೆ. ಹೀಗೆ ನನ್ನ ತಾಯಿ ನನಗೆ ಎಲ್ಲ ರೀತಿಯಾದ ಬೋಧನೆಗಳನ್ನು ಕೊಟ್ಟಿದ್ಲು. ಅದರಿಂದಾಗಿ ನಾನು ರಾಮನ ಜೊತೆಗೆ ಹೊರಡುವ ಧೈರ್ಯ ನನಗೆ ಬಂತು. ನನ್ನ ತಾಯಿ ಕೊಟ್ಟಂತಹ ಸಂದೇಶ ಅದು ಈಗಲೂ ನನ್ನ ಮನಸ್ಸಿನಲ್ಲಿ ಹಾಗೇ ಇದೆ. ಸಾವಿತ್ರಿ ಪ್ರತಿಶುಶ್ರೂಷಾಂ ಕೃತ್ವಾ ಸ್ವರ್ಗೇ ಮಹೀಯತೆ ತಥಾ ವೃತ್ತಿಶ್ಚ ಯಾತಾತ್ವಂ ಪ್ರತಿಶುಶ್ರೂಷಯಾ ದಿವಂ. ಸಾವಿತ್ರಿಯ ಕಥೆ ನಮ್ಮ ಮನೆಯಲ್ಲಿ ಹೇಳಿದರು. ಅವಳು ತನ್ನ ಯಜಮಾನ ಸತ್ಯವಾನ ಬೇಗನೆ ಆಯುಷ್ಯವನ್ನು ಕಳೆದುಕೊಂಡು ತನ್ನ ತಂದೆ ತಾಯಿಗಳು ಕೊಟ್ಟ ಕೆಲಸಕ್ಕಾಗಿ ತೋಟಕ್ಕೆ ಹೋಗಿ ಬರುವಷ್ಟರಲ್ಲಿ ಆಯುಷ್ಯ ಹೋಗಿದೆ ಅಂತ ಅಂದರೆ ಎಳ್ಕೊಂಡು ಹೋಗ್ತಾ ಇದ್ದಾನೆ ಯಮ ಅಂತ ಗೊತ್ತಾದಾಗ ಅವನ ಹಿಂದೆಯೇ ಸಾಗಿ ತನ್ನ ಯಜಮಾನನ ಬಿಡಿಸಿಕೊಂಡು ಬರುವ ತನಕವೂ ಬಿಡಲಿಲ್ಲ. ಅವಳು ಏನು ಬೇಕು ಅಂತ ಕೇಳಿದ್ರು. ಗಂಡನ ಪ್ರಾಣ ಒಂದನ್ನು ಬಿಟ್ಟು ಏನಾದರೂ ಕೇಳು ಅಂತ. ಅದಕ್ಕೆ ಅವಳು ಬಹಳ ಹೊತ್ತು ಪ್ರಾರ್ಥನೆ ಮಾಡಿದಾಳೆ. ತುಂಬ ಬುದ್ಧಿವಂತೆ ಮತ್ತು ಪ್ರಾಮಾಣಿಕಳು. ಯಾವುದೇ ಈ ವಿಷಯದಲ್ಲಿ ಈಗ ಮಾತ್ರ ಬುದ್ಧಿವಂತಿಕೆ ಉಪಯೋಗಿಸಿ ಹೇಗಾದರೂ ಅವನ ಬುದ್ಧಿಗೆ ಲಗಾಮು ಹಾಕಿ ತನ್ನ ಕಡೆಗೆ ಎಳಿಬೇಕು ಅಂತ ಯೋಚನೆ ಮಾಡಿದವಳಲ್ಲ. ದೇವರೇ ಪ್ರೇರಣೆ ಮಾಡಿದಂತೆ ಕೇಳ್ತಾಳೆ. ತುಂಬ ಸುಖಮಯವಾದಂತಹ ಬದುಕನ್ನು ನನ್ನ ಅತ್ತೆ ಮಾವಂದರು ನಡೆಸುವುದಕ್ಕೆ ಬೇಕಾಗುವ ಹಾಗೆ ಅವರ ಕಣ್ಣಿನಿಂದ ನನ್ನ ಮಗುವನ್ನು ಅವರು ಚಿನ್ನದ ತೊಟ್ಟಿಲಲ್ಲಿ ತೂಕೊಂಡು ನೋಡುವ ಹಾಗೆ ಆಗಬೇಕು ಅಂತ ಕೇಳಿಕೊಂಡ್ರು. ಅವರ ತಂದೆ ತಾಯಿಗೆ ದೃಷ್ಟಿ ಇರಲ್ಲ, ಬಡತನ ಇರುತ್ತೆ, ತನಗೆ ಮಕ್ಕಳಾಗಿರಲ್ಲ. ಇದೆಲ್ಲವನ್ನು ಒಂದೇ ವರದಲ್ಲಿ ಕೇಳಿದ್ನು. ಮಕ್ಕಳಾಗಬೇಕು ಅಂದರೆ ಏನು ಬರಲೇಬೇಕಲ್ವ ಸತ್ಯವಾನ. ಈಗ ಹಾಗೇ ಇರುವಂತಹ ಹೆಣ್ಣುಮಗಳು ತನ್ನ ಯಜಮಾನನ ಕಡೆಯಿಂದ ಮಕ್ಕಳನ್ನು ಪಡೆದ ಮಕ್ಕಳನ್ನು ತಂದೆ ಅತ್ತೆ ಮಾವ ಚೆನ್ನಾಗಿ ನೋಡಬೇಕು, ಕಳೆದು ಹೋದ ರಾಜ್ಯ, ಹೀಗೆ ಎಲ್ಲವೂ ಬಂದುಬಿಡುತ್ತೆ ಆ ಮಾತಿನಿಂದ. ಹೀಗೆ ತನ್ನ ಪಾತಿವ್ರತ್ಯದ ಬಲದಿಂದ, ಯಾಕೆಂದರೆ ತುಂಬ ಚೆನ್ನಾಗಿ ಸೇವೆ ಮಾಡ್ತಾ ಇದ್ದವಳು, ಆ ಬಲದಿಂದಲೇ ತನ್ನ ಎಲ್ಲ ಹಿಂದಿನದ್ದನ್ನು ಮರಳಿ ಪಡೆದ್ಲು. ಈ ಕಥೆ ಪತಿ ಶುಶ್ರೂಷೆಯ ಸೇವೆ ಮಾಡುವುದು ಅನ್ನೋದು, ಶುಶ್ರೂಷ ಅನ್ನೋದು ಶಾಸ್ತ್ರವನ್ನು ಕೇಳುವುದಕ್ಕಾಗಿ ಮಾಡುವ ಸೇವೆ.
ಕೇವಲ ಶುಶ್ರೂಷಾ ಅಂದರೆ ಗಾಯಕ ಟಿಂಚರ್ ಹಾಕೋದಲ್ಲ. ಅದು ಒಂದು ಈಗ ಆ ಶಬ್ದದ ಅರ್ಥ ಆಗಿ ಬಂದಿದೆ. ಅದು ಕ್ರಮ ಪ್ರಕಾರ ಶಬ್ದ ಎಳೆದೆ ಶುಶ್ರೂಷಾ ಕೊನೆಗೆ ಸೇವೆ ಅಂತ ಆಗಿದೆ. ಅದು ನಿಜವಾಗಿ ಶಬ್ದದ ಅರ್ಥ ಶುಶ್ರೂಷಾ, ಶ್ರೋತುಂ ಇಚ್ಛಾ ಶುಶ್ರೂಷಾ, ಕೇಳುವುದಕ್ಕಾಗಿ ಮಾಡುವ ಕೆಲಸ. ಬುಭುಕ್ಷ ಅಂದರೆ ಭೋಕ್ತುಂ ಇಚ್ಛಾ, ತಿನ್ನುವುದಕ್ಕೆ ಬಯಸೆ. ಬುಭುತ್ಸ ಅಂದರೆ ತಿಳಿಯುವ ಬಯಸೆ. ಮುಮುಕ್ಷು ಅಂದರೆ ಮೋಕ್ಷಕ್ಕೆ ಹೋಗುವ ಬಯಕೆ ಉಳ್ಳವನು. ಹಾಗೆ ಶುಶ್ರೂಷಾ ಅಂದರೆ ಕೇಳುವ ಬಯಕೆಯಿಂದ ಮಾಡುವ ಸೇವೆ. ಆ ಸೇವೆಯನ್ನು ಮಾಡಿ ಗುರುಗಳಲ್ಲಿ ಶಿಷ್ಯರೆಲ್ಲ ಸಂಪಾದನೆ ಮಾಡುವುದು, ಅದು ಸೇವೆ ಅಂತ ಆಗುತ್ತೆ. ಹಾಗೆ ಯಜಮಾನನಿಂದ ಸೇವೆ ಯಾಕೆ ಅಂದರೆ ಹೆಣ್ಣು ಮಕ್ಕಳಿಗೆ ಪಾಠ ಆಗ್ತಾ ಇದ್ದದ್ದೇ ತನ್ನ ಯಜಮಾನನಿಂದ. ಬೇಸಿಕ್ ನಾಲೆಜು ಮನೆಯಲ್ಲಿ ಸಿಗುತ್ತೆ, ಅದರ ಮೇಲೆ ಶಾಸ್ತ್ರಜ್ಞಾನ ಸಿಗಲಿಕ್ಕೆ ಅವಳ ಯಜಮಾನ ತಾನು ಗುರುಕುಲದಿಂದ ಕಲಿತು ಬಂದ ಸಂಗತಿಗಳನ್ನು ಮತ್ತೆ ಈ ಹೆಣ್ಣುಮಗಳಿಗೆ ಉಪದೇಶ ಮಾಡಬೇಕು. ಎಲ್ಲವನ್ನು ಅವಳು ಏನು ಕೇಳ್ತಾಳೆ, ಏನು ಆಸಕ್ತಿ ಇದೆಯೋ ಅದರಲ್ಲಿ ಅವಳು ಕಲೀಲಿಕ್ಕೆ ಹುಷಾರಿದ್ದಾಳೆ ಅಂದರೆ ಅದು ಒತ್ತಡ ಅಲ್ಲ, ಅದರಲ್ಲೊಂದು ಮಾತಿದೆ. ಅವರೇ ಬಯಸಿದರೆ ಮಾತ್ರ ಅದನ್ನು ಹೇಳಿಕೊಡ್ಬೇಕು. ಅವರಿಗೆ ಒತ್ತಾಯ ಮಾಡಿ ನಮ್ಮ ಮನೆಯ ಘನತೆ ಅಂತ ನೀವು ತುಂಬಲಿಕ್ಕೆ ಹೋಗಬೇಡಿ. ಅವರಿಗೆ ಎಷ್ಟು ಸಾಮರ್ಥ್ಯ ಅದು ಅಷ್ಟು ಕಲೀಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಆ ಶುಶ್ರೂಷೆ ಮಾಡಿದ್ರಿಂದ, ಇನ್ನು ಕೆಲವೊಮ್ಮೆ ಕಲೀಲಿಕ್ಕಿಲ್ಲ ಅಂದರೂ ಶುಶ್ರೂಷೆ ಮಾಡಿದ್ರಿಂದಲೇ ಅವರು ಮಾಡಿದ ಎಲ್ಲ ಪುಣ್ಯದ ಒಂದು ಪಾಲು ಬಲ ಅವಳನ್ನು ರಕ್ಷಣೆ ಮಾಡುತ್ತೆ. ಯಾಕಂದರೆ ಅವಳ ಸೇವೆ ಅಷ್ಟು ಪ್ರಾಮಾಣಿಕ. ಕಲೀಲಿಕ್ಕೆ ಬುದ್ಧಿಯಲ್ಲಿ ಬಲ ಕಮ್ಮಿ ಇರಬಹುದು, ಆದರೆ ಮಾಡುವ ಪ್ರಾಮಾಣಿಕವಾದ ಸೇವೆಯಲ್ಲಿ ಪ್ರೀತಿ ಇದೆ. ಅದು ಅವಳಿಗೆ ವಿಶೇಷವಾದ, ಅದು ಎಷ್ಟು ಅಂದರೆ ಆಡಿದ ಮಾತು ಆಡಿದ ಘಟನೆ ಅಲ್ಲೇ ನಡೆಯುವುದಕ್ಕೆ ನಾವು ನಿನ್ನೆ ಒಂದು ಕತೆ ನೋಡಿದ್ವಲ್ಲ. ಕೌಶಿಕನ ಹತ್ತಿರ ತಂದೆ ತಾಯಿಗಳ ಗಂಡನ ಯಜಮಾನನ ಸೇವೆ ಮಾಡಿ ಬರುವಾಗಲೇ ಅವನು ಹೀಗೆ ಬಂದು ನೋಡಿದ್ದಕ್ಕೆ ಧರ್ಮವೇದ ಕಳಿಸಿದ್ದಲ್ವ, ಬರ್ತೇನೆ ಅಂತ ಹೇಳಿ ಹೋದವಳು ಆ ಬಲ ಎಲ್ಲಿಂದ ಪಡೆದು ಅಂದರೆ ಅವಳು ನಿತ್ಯ ಕೆಲಸವನ್ನೇ ಪ್ರಾಮಾಣಿಕವಾಗಿ ಮಾಡೋದು. ಹಾಗಾಗಿ ಶಾಸ್ತ್ರಜ್ಞಾನ ಬೇಕು, ಆದರೆ ಆ ಶಾಸ್ತ್ರಜ್ಞಾನ ಬರಲಿಕ್ಕೆ ಪೂರ್ವ ಸಿದ್ಧತೆಯಂತೆ ನಮ್ಮಲ್ಲಿ ನಮ್ಮ ಕೆಲಸ ಪ್ರಾಮಾಣಿಕವಾಗಿ ಭಗವಂತನ ಸೇವೆಗೋಸ್ಕರ ಇದೆ ಅನ್ನುವ ಎಚ್ಚರ ಇದ್ದರೆ ಅದು ಸಿದ್ಧಿ ಆಗುತ್ತೆ. ಹಾಗಾಗಿ ಅವರವರ ಕೆಲಸ ಅವರವರು ಪ್ರೀತಿಯಿಂದ ಭಗವಂತನಿಗೆ ಒಪ್ಪಿಸುವ ರೀತಿಯಲ್ಲಿ ನಡೆಸ್ತಾ ಹೋದರೆ ಸಿದ್ಧಿ ತಾನಾಗಿ. ಈ ಕೆಲಸದಿಂದ ಏನಾಗುತ್ತೆ, ಮನಸ್ಸು ಶುದ್ಧಿ ಆಗುತ್ತೆ, ಅಂತಃಕರಣ ಶುದ್ಧಿ ಆಗುತ್ತೆ. ಎಲ್ಲಿಯೇ ಒಂದು ಒಳ್ಳೆಯ ವಿಷಯ ಕಂಡರೂ ಕೂಡ ಅದು ಬೇಗನೆ ಧಾರಣೆ ಆಗುತ್ತೆ. ನಮಗೆ ಇವತ್ತು ಸಮಸ್ಯೆ ಏನಾದರೂ ತುಂಬ ಒಳ್ಳೆಯ ವಿಷಯ, ತುಂಬ ಚೆನ್ನಾಗಿತ್ತು ರೀ, ಏನು ಹೇಳಿದರು, ಅಯ್ಯೋ ಚೆನ್ನಾಗಿತ್ತು ಅಷ್ಟೇ. ಆಮೇಲೆ ಏನು ಹೇಳಿದ್ರು ನಾವು ಹೇಳೋರಾಗಿದ್ದರೆ ಅವರ ಸ್ಥಾನದಲ್ಲಿ ನಾವೇ ಇರ್ತಿದ್ವಿ. ನಾವ್ಯಾಕೆ ಇಲ್ಲಿ ನಿಮ್ಮ ಹತ್ರ ಬಂದು ಹೀಗೆ ಹೇಳಬೇಕಿತ್ತು ಅಂತ ನಾವೇ ಸಮರ್ಥನೆ ಮಾಡಿಕೊಳ್ಳೋ ರೀತಿ ಮಾತಾಡ್ತೇವೆ. ಹಾಗಲ್ಲ, ಕೇಳಿದ್ರಲ್ಲಿ 100ಕ್ಕೆ 100 ಎಲ್ಲವೂ ನೆನಪಿಲ್ಲದೆ ಹೋದರೂ ಒಂದಿಷ್ಟು ಅಂಶವನ್ನು ಮನಸ್ಸಿನಲ್ಲಿ ಧಾರಣೆ ಮಾಡಿ ಅದರಲ್ಲಿ ಒಂದಾದರೂ ಅಂಶ ನಡೆಸ್ಲಿಕ್ಕೆ ಸಾಧ್ಯವಾ ಅಂತ ನಾವು ಪ್ರಯತ್ನ ಪಟ್ಟರೆ ಅದು ಬೆಳೀತಾ ಹೋಗುತ್ತೆ. ಅದು ಕೇಳುವ ಬಯಕೆಯಿಂದ ಮಾಡಿದ ಸೇವೆಗೆ ಸಿಕ್ಕಿದ ಫಲವಾಗಿ ಸತ್ಯವಾನನನ್ನು ಮರಳಿ ಆ ಸಾವಿತ್ರಿ ಪಡೆದು ತನ್ನ ಬದುಕನ್ನು ಇವತ್ತಿಗೂ